ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 7ನೇ ಮಾದರಿ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೋತ್ತರಗಳ ಒಂದು ವಿಡಿಯೋ ಸರಣಿಗೆ ನಿಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಈಗಾಗಲೇ ಸುಮಾರು 6 ಮಾದರಿ ಪ್ರಶ್ನೋತ್ತರಗಳ ವಿಡಿಯೋ ಸೆಷನ್ನ ಕಂಪ್ಲೀಟ್ ಆಗಿಬಿಟ್ಟಿದೆ. ಈ ಒಂದು ಚಾನಲ್ ಮುಖಾಂತರವಾಗಿ ಎಲ್ಲವೂ ಅಪ್ಲೋಡ್ ಆಗಿದೆ. ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿದ್ರೆ ಇವತ್ತು ಯಾರೆಲ್ಲ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದಾರೆ ಅವರು ಮತ್ತೊಂದು ಸಲ ವಾಚ್ ಮಾಡ್ಬೋದು. ವಾಚ್ ಮಾಡಿ ಉಳಿದಂಥ ಕಂಟಿನ್ಯೂಸ್ ವಿಡಿಯೋ ಸೆಷನ್ನ ನೀವು ಹಾಗೆ ಕಂಟಿನ್ಯೂ ಮಾಡ್ಕೊಳ್ಬೋದು. ದಯಮಾಡಿ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ನಿಮಗೆ ಎಲ್ಲವೂ ಅವೈಲೇಬಲ್ ಆಗುತ್ತೆ. ಟೈಮನ್ನು ವೇಸ್ಟ್ ಮಾಡೋದು ಬೇಡ. PDO, VA, TET, HSTR, GPSTR ಮತ್ತು ಈ ರೀತಿಯ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕವನ್ನು ನೀವು ಗೇನ್ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇರತಕ್ಕಂಥ ವಿಡಿಯೋ ಸರಣಿಗಳಿದು. ಐ ಡೋಂಟ್ ವಾಂಟ್ ಟು ಕಿಲ್ ದ ಟೈಮ್ ಮಚ್. ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ವೆರಿ ಫಸ್ಟ್ ಕ್ವೆಶನ್, ದ ಮಾಡೆಲ್ ಕ್ವೆಶನ್ ಪೇಪರ್ 7. ಕರ್ನಾಟಕದಲ್ಲಿರುವ ಏಕಮಾತ್ರ ಮಹಿಳಾ ವಿಶ್ವವಿದ್ಯಾನಿಲಯ ಯಾವುದು ಅಂತ. ಕರ್ನಾಟಕದಲ್ಲಿರತಕ್ಕಂಥ ಏಕಮಾತ್ರ ಮಹಿಳಾ ವಿಶ್ವವಿದ್ಯಾನಿಲಯ ಯಾವುದು ಮತ್ತು ಅದರ ಹೆಸರೇನು ಅಂತ ಇದೆ. ಕಸ್ತೂರಿಬಾ ಗಾಂಧಿ ವಿಶ್ವವಿದ್ಯಾನಿಲಯ, ಅಕ್ಕಮಹಾದೇವಿ ವಿಶ್ವವಿದ್ಯಾನಿಲಯ, ಗಂಗೂಬಾಯಿ ಹಾನ್ಗಲ್ ವಿಶ್ವವಿದ್ಯಾನಿಲಯ, ಅತ್ತಿಮಬ್ಬೆ ವಿಶ್ವವಿದ್ಯಾನಿಲಯ ಅಂದರೆ ಒನ್ ಆ್ಯಂಡ್ ಓನ್ಲಿ ವುಮೆನ್ ಯೂನಿವರ್ಸಿಟಿ ನಮ್ಮ ಸ್ಟೇಟಲ್ಲಿ ಇರ್ತಕ್ಕಂಥದ್ದು ಅಂದರೆ ಅದು ಒಂದೇ ಒಂದು. ಅದರ ಹೆಸರು ಬಂದುಬಿಟ್ಟು ಅಕ್ಕಮಹಾದೇವಿ ವಿಶ್ವವಿದ್ಯಾನಿಲಯ. ಇದನ್ನು ಕೇಳ್ಬೋದು CET ಎಕ್ಸಾಮ್ಸಲ್ಲಿ. ಕನ್ನಡದ ಮೊಟ್ಟ ಮೊದಲ ವಾಕ್ಚಿತ್ರ ಸತಿ ಸುಲೋಚನದ ನಾಯಕ ನಟ ಯಾರು ಅಂತ. ಕನ್ನಡದ ಮೊಟ್ಟ ಮೊದಲ ವಾಕ್ಚಿತ್ರ ಸತಿ ಸುಲೋಚನದ ನಾಯಕ ನಟ ಯಾರು ಅಂತ. ಕಲ್ಯಾಣ್ ಕುಮಾರ್, ಸುಬ್ಬಯ್ಯ ನಾಯ್ಡು, ಡಾಕ್ಟರ್ ರಾಜ್ಕುಮಾರ್ ಮತ್ತು ನೀನಾಜಮ್ಮು. ತುಂಬ ಜನ ಡಾಕ್ಟರ್ ರಾಜ್ಕುಮಾರ್ ಅನ್ಕೋತಾರೆ, ಡಾಕ್ಟರ್ ರಾಜ್ಕುಮಾರ್ ಅಲ್ಲ, ಇದಕ್ಕೆ ಸುಬ್ಬಯ್ಯ ನಾಯ್ಡು ಅಂತ ಫಸ್ಟು ಅವರೇ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದು. ಮೊದಲ ವಾಕ್ಚಿತ್ರದಾದಂಥ ಸತಿ ಸುಲೋಚನದಲ್ಲಿ ಫಸ್ಟ್ ಆ್ಯಕ್ಟ್ ಮಾಡಿದ್ದು ಯಾರಪ್ಪ ಅಂದರೆ ಅದು ಸುಬ್ಬಯ್ಯ ನಾಯ್ಡು. ನೆಕ್ಸ್ಟು BBMP ಅಂದರೆ ಬೃಹತ್ ಬ್ಯಾಂಗ್ಳೂರು ಮಹಾನಗರ ಪಾಲಿಕೆ ಅಂತ. BBMP ಅಂದರೆ ಬೆಂಗಳೂರು ಮಹಾನಗರ ಪಾಲಿಕೆಯು ಬೃಹತ್ ಬ್ಯಾಂಗ್ಳೂರು ಮಹಾನಗರ ಪಾಲಿಕೆ ಆದಂಥ ವರ್ಷ ಅಂತ. ಯಾವಾಗ ಅದು BBMP ಆಗಿ ಕನ್ವರ್ಟ್ ಆಗುತ್ತೆ ಅಂತ. 2000, 2005, 2007 ಮತ್ತು 2000 ಅಂತ ಇದೆ. ಆಪ್ಷನ್ C ಬಂದು 2007 ಇದೆಯಲ್ಲ, 2007 ಅದು ಇದು ಅದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 4ನೇ ಪ್ರಶ್ನೆ ನೋಡಿ. ಕ್ವೆಶನ್ ನಂಬರ್ 4ಅಲ್ಲಿ ವೇಣುಗ್ರಾಮ ಎಂಬುದು ಕೆಳಗಿನ ಯಾವ ಸ್ಥಳದ ಪ್ರಾಚೀನ ಹೆಸರಾಗಿತ್ತು ಅಂತ. ವೇಣುಗ್ರಾಮ ಎಂಬುದು ಕೆಳಗಿನ ಯಾವ ಸ್ಥಳದ ಪ್ರಾಚೀನ ಹೆಸರಾಗಿತ್ತು ಅಂತ. ವೇಣುಗ್ರಾಮ ಬೆಳಗಾವಿ, ದಾವಣಗೆರೆ, ವೆಲ್ಲೂರು ಮತ್ತು ವಾಯುನಾಡು ಅಂತಿದೆ. ಬೆಳಗಾವಿ, ದಾವಣಗೆರೆ, ವೆಲ್ಲೂರು ಮತ್ತು ವಾಯುನಾಡು ಅಂತ. ದಟ್ ಈಸ್ ವೇಣುಗ್ರಾಮ ಅಂತಕ್ಕಂಥದ್ದು ಯಾವ ಒಂದು ಪ್ಲೇಸ್ನ ಒಂದು ಪ್ರಾಚೀನ ಹೆಸರು ಅಂದರೆ ಬೆಳಗಾವಿದು. ನೆಕ್ಸ್ಟು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಚಿಕ್ಕ ತಿರುಪತಿ ದೇವಾಲಯ ಇದೆ ಅಂತೆ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಚಿಕ್ಕ ತಿರುಪತಿ ದೇವಾಲಯವಿದೆ. ವಿಜಯಪುರ, ಕೋಲಾರ, ರಾಮನಗರ, ಚಿಕ್ಕಮಗಳೂರು ಅಂತ. ಯಾವುದು ಇದಕ್ಕೆ ರೈಟ್ ಆನ್ಸರ್ ಅಂದರೆ ದಟ್ ಈಸ್ ಕೋಲಾರ ಇದೆಯಲ್ಲ, ಈ ಒಂದು ಕೋಲಾರ ಇಲ್ಲಿ ತಿರುಪತಿ ದೇವಸ್ಥಾನದ ಒಂದು ಮತ್ತೊಂದು ಅಲ್ಲಿ ಚಿಕ್ಕ ದೇವಸ್ಥಾನ ಇರುವಂಥದ್ದು ಅಂತ ಕೋಲಾರದಲ್ಲಿ. ಭಾರತದಲ್ಲಿ ದೀರ್ಘಕಾಲದವರೆಗೆ ರಾಷ್ಟ್ರಪತಿ ಸ್ಥಾನವನ್ನು ಅಲಂಕರಿಸಿದವರು ಯಾರು ಅಂತ. ಅಂದರೆ ಅತಿ ಹೆಚ್ಚು ಅವಧಿಗೆ ಕಾಲ ಅಂತ. ದೀರ್ಘಕಾಲ ಅಂದರೆ ಯಾರು ಇಂಡಿಯಾದಲ್ಲಿ ರಾಷ್ಟ್ರಪತಿ ಒಂದು ಸ್ಥಾನವನ್ನು ಅಲಂಕರಿಸಿದರು ಅಂತ. ಶಂಕರ್ ದಯಾಳ್ ಶರ್ಮಾ, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ S ರಾಧಾಕೃಷ್ಣನ್, KR ನಾರಾಯಣನ್ ಅಂತಿದೆ. ಆಪ್ಷನ್ B ಇದೆಯಲ್ಲ ಇದಕ್ಕೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 7ನೇದು ಸಂಸತ್ತಿನ ಜಂಟಿ ಅಧಿವೇಶನ ಕರೆಯುವವರು ಯಾರು ಅಂತ. ಸಂಸತ್ತಿನ ಜಂಟಿ ಅಧಿವೇಶನವನ್ನು ಯಾರು ಕರೀತಾರೆ. ಲೋಕಸಭಾದ ಅಧ್ಯಕ್ಷರು, ರಾಷ್ಟ್ರಪತಿ, ರಾಜ್ಯಸಭಾಧ್ಯಕ್ಷರು, ಪ್ರಧಾನಮಂತ್ರಿ ಅಂತಿದೆ. ಸಂಸತ್ತಿನ ಜಂಟಿ ಅಧಿವೇಶನವನ್ನು ಕರೀತಕ್ಕಂಥ ಒಂದು ಅವಕಾಶ ಅಥವಾ ಅಧಿಕಾರ ಯಾರಿಗಿದೆ ಅಂದರೆ ಅದು ರಾಷ್ಟ್ರಪತಿಗೆ. ಆಪ್ಷನ್ B ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಕ್ವೆಶನ್ ನಂಬರ್ 8ಗೆ ಬರೋಣ. ಈಗ ಕ್ವೆಶನ್ ನಂಬರ್ 8ಅಲ್ಲಿ ತಮ್ಮ ಅಧಿಕಾರ ಅವಧಿಯಲ್ಲಿಯೇ ಪಾರ್ಲಿಮೆಂಟಿನಲ್ಲಿ ಭಾಗವಹಿಸದ ಪ್ರಧಾನಮಂತ್ರಿ ಯಾರು ಅಂತ. ತಮ್ಮ ಅಧಿಕಾರ ಅವಧಿಯಲ್ಲಿಯೇ ಪಾರ್ಲಿಮೆಂಟಿನಲ್ಲಿ ಭಾಗವಹಿಸದ ಪ್ರಧಾನಮಂತ್ರಿ ಯಾರು ಅಂತ. ಇದೊಂದು ಪ್ರಶ್ನೆ ಐ ಥಿಂಕ್ ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲೋ ಕೇಳಿದ್ರು ಅನಿಸುತ್ತೆ. ಅದು ಐ ಥಿಂಕ್ ಮಾದರಿ ಪ್ರಶ್ನೆಗೆ 1-2 ಮಾಡಬೇಕಾದ್ರೆ ಅದು ಅಲ್ಲಿ ನಾನೇ ಹೇಳಿದೆ ಆನ್ಸರ್ನ. ನೋಡಿ ಮತ್ತೆ ರಿಪೀಟ್ ಆಗಿದೆ. ತಮ್ಮ ಅಧಿಕಾರದ ಅವಧಿಯಲ್ಲಿ ಪಾರ್ಲಿಮೆಂಟಿನಲ್ಲಿ ಭಾಗವಹಿಸಿದ ಪ್ರಧಾನಮಂತ್ರಿ ಯಾರು ಅಂತ. ಪವರ್ ಇರುತ್ತೆ, ಆದರೂ ಕೂಡ ಪಾರ್ಲಿಮೆಂಟ್ಗೆ ವಿಸಿಟೇ ಮಾಡಲ್ಲ ಅವರು, ಅಂದರೆ ಪಾರ್ಟಿಸಿಪೇಟ್ ಮಾಡಲ್ಲ. ಅವ್ರು ಯಾರು ಅಂತ ಇಲ್ಲಿ ಚೌಧರಿ ಚರಣ್ ಸಿಂಗು, ಅಟಲ್ ಬಿಹಾರಿ ವಾಜಪೇಯಿ, PV ನರಸಿಂಹರಾವ್ ಮತ್ತು IK ಗುಜ್ರಾಲ್ ಅಂತ ಇದೆ. ಆನ್ಸರ್ A ಇದೆಯಲ್ಲ ಇಲ್ಲಿ ಚೌಧರಿ ಚರಣ್ ಸಿಂಗ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 9ನೇ ಪ್ರಶ್ನೆ ಬರೋಣ. ಈಗ ರೈಟ್ ಸೈಡ್ ಇದೆ ಇಲ್ಲಿ ಬಲ್ಭಾಗದಲ್ಲಿ. ಆ್ಯಂಡ್ ಹಿಯರ್ ವಿ ಗೋ ದ ಕ್ವೆಶನ್ ನಂಬರ್ 9 ಇಲ್ಲಿದೆ. ಇಲ್ಲಿ ಲುಕ್ ಅಟ್ ಇಸ್ ದ ಕ್ವೆಶನ್ ನಂಬರ್ 9. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯನ್ನು ನಡೆಸುವುದು ಮತ್ತು ಮೇಲ್ವಿಚಾರಣೆಯನ್ನು ಮಾಡುವ ಅಧಿಕಾರ ಯಾರಿಗಿದೆ ಅಂತ. ನೋಡಿ, ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಎಲೆಕ್ಷನ್ನ ಕಂಡಕ್ಟ್ ಮಾಡೋದು ಮತ್ತು ಅದರ ಸೂಪರ್ವೈಸನ್ ಮಾಡ್ತಕ್ಕಂಥ ಪವರ್ ಯಾರಿಗಿರುತ್ತೆ ಅಂತ. ಕೇಂದ್ರ ಚುನಾವಣಾ ಆಯೋಗ, ಜಿಲ್ಲಾಧಿಕಾರಿ, ರಾಜ್ಯ ಚುನಾವಣಾ ಆಯೋಗ, ಸರ್ವೋಚ್ಚ ನ್ಯಾಯಾಲಯ ಅಂತ ಇದೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಮಾತ್ರ ಅದು ರೈಟ್ಸ್ ಇರುವಂಥದ್ದು. ರಾಜ್ಯ ಚುನಾವಣಾ ಆಯೋಗ ಇಟ್ಸ್ ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟು ಈ ಕೆಳಗಿನ ವಿಷಯವು ಕೇಂದ್ರ ಸೂಚಿಯಲ್ಲಿ ಸೇರಲ್ಲ ಅಂತ. ಈ ಕೆಳಗಿನ ವಿಷಯವು ಕೇಂದ್ರ ಸೂಚಿಯಲ್ಲಿ ಸೇರಲ್ಲ. ಯಾವುದು? ಪೌರತ್ವ, ಮತ್ಸ್ಯೋದ್ಯಮ, ಅಂಚೆ ಮತ್ತು ತಂತಿ ಮತ್ತು ಪ್ರತ್ಯರ್ಪಣ ಅಂತ ಇದೆ. ಆಪ್ಷನ್ B ಇದೆಯಲ್ಲ ಇಲ್ಲಿ ಮತ್ಸ್ಯೋದ್ಯಮ ಅಂತ, ಅದು
ಸೊ ಕೇಂದ್ರ ಪಟ್ಟಿಯಲ್ಲಿ ಅಥವಾ ಕೇಂದ್ರ ಸೂಚಿಯಲ್ಲಿ ಅದು ಸೇರಲ್ಲ ಅಂತ. ಕ್ವಶನ್ ನಂಬರ್ 11ನಲ್ಲಿ ಬಿಸಿಲೆಕಾಡು ಕಂಡುಬರುವ ಜಿಲ್ಲೆ ಯಾವುದು ಅಂತ. ಬಿಸಿಲೆಕಾಡು ಅಂತಕ್ಕಂಥ ಪ್ಲೇಸು ಸೊ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತ. ಶಿವಮೊಗ್ಗ, ಬಳ್ಳಾರಿ, ಉತ್ತರ ಕನ್ನಡ ಮತ್ತು ಹಾಸನ ಅಂತ. ದ ರೈಟ್ ಆನ್ಸರ್ ಇಸ್ ಹಾಸನ ಇಸ್ ದ ರೈಟ್ ಆನ್ಸರ್. ಹಾಸನ ಜಿಲ್ಲೆಯಲ್ಲಿ ಬಿಸಿಲೆಕಾಡು ಅಂತಕ್ಕಂಥ ಒಂದು ಪ್ಲೇಸ್ ಕಂಡುಬರೋದು. ನೆಕ್ಸ್ಟು ಕ್ವಿಕ್ಕಾಗಿ ಮೂವ್ ಮಾಡೋಣ ಈಗ. ಕ್ವಶನ್ ನಂಬರ್ 12 ನೋಡೋಣ ಈಗ. ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶ ಯಾವುದು ಅಂತ. ನೋಡಿ, ಇದು ಸ್ಟೇಟ್ಗೆ ಸಂಬಂಧ ಪ್ರಶ್ನೆ ಇದು. ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶ ಯಾವುದಪ್ಪ ಅಂದರೆ ತಿಪ್ಪರಾಯನಗುಂಡಿ, ಚಳ್ಳಕೆರೆ, ಇಂಗಳದಾಳು ಮತ್ತು ದೇವಾದರಿ ಅಂತ. ತಿಪ್ಪರಾಯನಗುಂಡಿ, ಚಳ್ಳಕೆರೆ, ಇಂಗಳದಾಳು ಮತ್ತು ದೇವಾದರಿ. ಆಪ್ಷನ್ ಬಿ ಇದೆಯಲ್ಲ ಚಳ್ಳಕೆರೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 13ನೇದು, ಕರ್ನಾಟಕದಲ್ಲಿ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತ. ಕರ್ನಾಟಕದಲ್ಲಿ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿಯನ್ನು ಹೊಂದಿರುವ ಜಿಲ್ಲೆ ಯಾವುದು ಅಂತ. NH ಅಂತ ಇದ್ದಾರೆ, ನ್ಯಾಷನಲ್ ಹೈವೇ ಅಂತ. ಯಾವುದು ಅಂತ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಬೆಳಗಾವಿ ಮತ್ತು ಬೆಂಗಳೂರು ಅಂತ ಇದೆ. ಸೊ ಆಪ್ಷನ್ ಬಿ ಇದೆಯಲ್ಲ ಉತ್ತರ ಕನ್ನಡ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಮ್ಯಾಚ್ ದ ಫಾಲೋವಿಂಗ್ ಟೈಪ್ ಆದಂಥ ಒಂದು ಪ್ರಶ್ನೆ ಇದು. ಸೊ ನೋಡೋಣ, ಒಂದು ಕಡೆಯಿಂದ ಭಾಳ ಈಸಿಯಾಗಿದೆ ಇದು. ನೋಡಿ, ಇಲ್ಲಿ ಗಾಂಧೀಜಿಯವರ ಕುರಿತು ನೀಡಿದಂಥ ಹೇಳಿಕೆಗಳು ಹಾಗೂ ಅದನ್ನು ನೀಡಿದವರ ಹೆಸರುಗಳನ್ನು ನೀಡಲಾಗಿದ್ದು ಸರಿಯಾಗಿ ಹೊಂದಿಸಿಯನ್ನು ಬರೆಯಿರಿ. ಅಂದರೆ ಮಹಾತ್ಮ ಗಾಂಧಿಗೆ ಸಂಬಂಧಪಟ್ಟ ಹಾಗೆ ತುಂಬ ಜನ, ಅದು ಸ್ವತಂತ್ರ ಹೋರಾಟಗಾರಾಗಿರ್ಬೋದು, ವಿದ್ವಾಂಸರಾಗಿರ್ಬೋದು, ಒಂದು ನೇಮನ್ನೇ ಕೊಟ್ಟಿರ್ತಾರೆ ಮಹಾತ್ಮ ಗಾಂಧಿಗೆ. ಅವ್ರು ಕುರಿತಂಥ ಒಂದಷ್ಟು ನೇಮ್ಗಳನ್ನು ಅದು ಯಾರು ಹೇಳಿದ್ರು ಅಂತ ನಾವು ಮ್ಯಾಚ್ ಮಾಡಬೇಕೀಗ. ನೋಡಿ, ಪಾರ್ಟ್ ಎನಲ್ಲಿ ಈಗ ಮಹಾತ್ಮ ಗಾಂಧೀಜಿಯವನ್ನ ಮಹಾತ್ಮ ಅಂತ ಯಾರು ಕರೆದಿದ್ದು, ರಾಷ್ಟ್ರಪಿತ ಅಂತ ಯಾರು ಕರೆದಿದ್ದು, ಬಾಪೂಜಿ ಅಂತ ಯಾರು ಕರೆದಿದ್ದು, ಪವಿತ್ರ ಗಂಗೆ ಅಂತ ಯಾರು ಕರೆದಿದ್ದು ಅಂತ. ಇವೆಲ್ಲ ಮಹಾತ್ಮ ಗಾಂಧಿಯವ್ರಿಗೆ ಕೊಟ್ಟಂಥ ಹೆಸರುಗಳು. ಇದನ್ನು ಯಾರು ಹೇಳ್ತಾರೆ ಅಂತ ಅದನ್ನು ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ನೋಡಿ, ಪಾರ್ಟ್ ಎನಲ್ಲಿ ಮಹಾತ್ಮ, ರಾಷ್ಟ್ರಪಿತ, ಬಾಪೂಜಿ, ಪವಿತ್ರ ಗಂಗೆ. ನೆಕ್ಸ್ಟು ಪಾರ್ಟ್ ಬಿನಲ್ಲಿ ಸುಭಾಷ್ ಚಂದ್ರ ಬೋಸು, ರವೀಂದ್ರನಾಥ್ ಠಾಗೂರು, ಗೋಪಾಲಕೃಷ್ಣ ಗೋಖಲೆ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಇದೆ. ಫಸ್ಟು ಆನ್ಸರ್ನ ನಿಮಗೆ ಹೇಳ್ಬಿಡ್ತೀನಿ ನಾನು. ನೋಡಿ, ಆಪ್ಷನ್ ಡಿ ಇದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ. ಈಗ ಒಂದೊಂದೇ ಮ್ಯಾಚ್ ಮಾಡಿ ಈಗ. ಸೊ ಮಹಾತ್ಮ ಗಾಂಧೀಜಿಯವ್ರನ್ನ ಮಹಾತ್ಮ ಅಂತ ಯಾರು ಕರೆದಿದ್ದು, ರವೀಂದ್ರನಾಥ್ ಠಾಗೂರು, ಆಯಿತಾ. ಸೊ ಮಹಾತ್ಮ ಅಂತ ಕರೆದಿದ್ದು ಯಾರಪ್ಪ ಅಂದರೆ ರವೀಂದ್ರನಾಥ್ ಠಾಗೂರು. ರಾಷ್ಟ್ರಪಿತ ಅಂತ ಕರೆದಿದ್ದು ಸುಭಾಷ್ ಚಂದ್ರ ಬೋಸು. ಬಾಪೂಜಿ ಅಂತ ಕರೆದಿದ್ದು ದಟ್ ಈಸ್ ಸರ್ದಾರ್ ವಲ್ಲಭಾಯ್ ಪಟೇಲು. ಇನ್ನು ಉಳಿದಿದ್ದು ಪವಿತ್ರ ಗಂಗೆ. ಪವಿತ್ರ ಗಂಗೆ ಅಂತ ಯಾರು ಹೇಳ್ತಾರೆ ಗಾಂಧೀಜಿಯವ್ರನ್ನ ಅಂದರೆ ಗೋಪಾಲಕೃಷ್ಣ ಗೋಖಲೆ. ನೋಡಿ, ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಈಗ. ಮಹಾತ್ಮ ಅಂತ ಕರೆದಿದ್ದು ರವೀಂದ್ರನಾಥ್ ಠಾಗೂರು, ರಾಷ್ಟ್ರಪಿತ ಅಂತ ಹೇಳಿದ್ದು ಸುಭಾಷ್ ಚಂದ್ರ ಬೋಸು, ಬಾಪೂಜಿ ಅಂತ ಕರೆದಿದ್ದು ಸರ್ದಾರ್ ವಲ್ಲಭಾಯ್ ಪಟೇಲು, ಪವಿತ್ರ ಗಂಗೆ ಅಂತ ಹೇಳಿದ್ದು ದಟ್ ಈಸ್ ಗೋಪಾಲಕೃಷ್ಣ ಗೋಖಲೆ ಅವರು, ಆಯಿತಾ. ಸೊ ನೆಕ್ಸ್ಟು 15ನೇ ಪ್ರಶ್ನೆ ಈಗ. ಇವೆಲ್ಲ ಐ ಥಿಂಕ್ ಹೇಗೆಲ್ಲ ಪ್ರಶ್ನೆಯನ್ನು ಮಾಡ್ಬೋದು ಅಂತ ಹೇಳಲಿಕ್ಕಾಗಲ್ಲ. ಹಾಗಾಗಿ ಪ್ರತಿಯೊಂದು ವಿಷಯಗಳನ್ನು ಬಿಡದೆ ನಾವು ಓದ್ಕೊಳ್ಬೇಕಾಗುತ್ತೆ. ಸೊ ವೈಸ್ರಾಯ್ ಲಾರ್ಡ್ ಲಿಟನ್, ವೈಸ್ರಾಯ್ ಆದಂಥ ಲಾರ್ಡ್ ಲಿಟನ್ ಕುರಿತ ಕೆಳಗಿನ ಯಾವ ಹೇಳಿಕೆ ಅವರಿಗೆ ಸಂಬಂಧಪಟ್ಟಿಲ್ಲ ಅಂತ. ಲಾರ್ಡ್ ಲಿಟನ್ಗೆ ಕುರಿತಂಥ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಈ ಕೆಳಕಂಡಂತೆ ಅವರಿಗೆ ಸಂಬಂಧಪಟ್ಟಿಲ್ಲ ಅಂತ ಅದನ್ನು ನಾವೇನು ಮಾಡಬೇಕು, ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನು ಜಾರಿ ಮಾಡಿದ್ದು, ಪರೀಕ್ಷೆಯ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಇಳಿಸಿದ್ದು, ರಾಣಿ ಎಲಿಜಬೆತ್ಗಾಗಿ ದೆಹಲಿ ದರ್ಬಾರ್ ಆಯೋಜನೆ, 2ನೇ ಆಂಗ್ಲೋ ಆಫ್ಘನ್ ಯುದ್ಧ ನಡೆಯಿತು ಅಂತ ಇದೆ. ಸೊ ಆಪ್ಷನ್ ಸಿ ಇದೆಯಲ್ಲ, ಈ ರಾಣಿ ಎಲಿಜಬೆತ್ಗಾಗಿ ದೆಹಲಿ ದರ್ಬಾರ್ ಆಯೋಜನೆ ಅಂತ, ಅದು ಲಾರ್ಡ್ ಲಿಟನ್ಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಹೇಳಿಕೆ. ಇನ್ನು ಉಳಿದಂತೆ ಎಲ್ಲವೂ ಆತನೇ ಮಾಡಿದ್ದು. ನೋಡಿ, ಇಲ್ಲಿ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟನ್ನು ಜಾರಿಗೆ ಮಾಡಿದ್ದು ಲಾರ್ಡ್ ಲಿಟನ್ನೇ. ಪರೀಕ್ಷೆಯ ವಯಸ್ಸನ್ನು 21 ವರ್ಷದಿಂದ 18 ವರ್ಷಕ್ಕೆ ಐ ಥಿಂಕ್ ಕಡಿಮೆ ಮಾಡಿದ್ದು ಅವನೇ. ನೋಡಿ, ಇವೆಲ್ಲ ಕೇಳ್ಬೋದು. ಪರೀಕ್ಷೆಯ ವಯಸ್ಸನ್ನು 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಿದಂಥ ವೈಸ್ರಾಯ್ ಯಾರು ಅಂತ ಅಲ್ವಾ. ಹೆಂಗೆ ಬೇಕಾದ್ರೂ ಕ್ವಶನ್ ಕೇಳ್ತಾರೆ. ಹಾಗಾಗಿ ಇವೆಲ್ಲ ತಿಳ್ಕೊಳ್ಬೇಕಾದ್ದು ಸೊ ನಮ್ಮ ಒಂದು ಐ ಥಿಂಕ್ ಡ್ಯೂಟಿ ಆಗುತ್ತೆ. ಸೊ 2ನೇ ಆಂಗ್ಲೋ ಆಫ್ಘನ್ ಯುದ್ಧ ನಡೆಯಿತು ಅಂತ, ಸೊ ಅವನ ಒಂದು ಅವಧಿಯಲ್ಲೇ, ಆಯಿತಾ. ಸೊ ಆಪ್ಷನ್ ಸಿ ಇದೆಯಲ್ಲ, ರಾಣಿ ಎಲಿಜಬೆತ್ಗಾಗಿ ದೆಹಲಿ ದರ್ಬಾರ್ ಆಯೋಜನೆ, ಅದು ಇವನಿಗೆ ಸಂಬಂಧ ಪಡೆದಿರತಕ್ಕಂಥ ಒಂದು ಹೇಳಿಕೆ ಇದು. ನೆಕ್ಸ್ಟು 16ನೇ ಪ್ರಶ್ನೆ ನೋಡೋಣ ಈಗ. ಕ್ವಶನ್ ನಂಬರ್ 16ನಲ್ಲಿ ಸೊ ಮೈಸೂರು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದು. ಮೈಸೂರು ರಾಜ್ಯದಲ್ಲಿ ನ್ಯಾಯ ವಿಧಾಯಕ ಸಭೆ ಯಾವ ವರ್ಷ ಸ್ಥಾಪನೆ ಆಗುತ್ತೆ ಅಂತ. ಮೈಸೂರು ರಾಜ್ಯದಲ್ಲಿ ನ್ಯಾಯ ವಿಧಾಯಕ ಒಂದು ಸಭೆ ಅಂತಕ್ಕಂಥದ್ದು ಯಾವಾಗ ಸ್ಥಾಪನೆ ಆಗುತ್ತೆ? 1900, 1910, 1907, 1956 ಅಂತಿದೆ. ಸೊ ಆಪ್ಷನ್ ಸಿ ಇದೆಯಲ್ಲ 1907, ಅದು ರೈಟ್ ಆನ್ಸರ್ ಆಗುತ್ತೆ. ಇನ್ನು ಬೌದ್ಧರ ಪ್ರಾರ್ಥನಾ ಮಂದಿರಗಳನ್ನು ಏನೆಂದು ಕರೆಯುತ್ತಾರೆ ಅಂತ. ಬೌದ್ಧರ ಪ್ರಾರ್ಥನಾ ಮಂದಿರವನ್ನು ಯಾವ ಒಂದು ಹೆಸರಿನಿಂದ ನಾವು ಹೇಳ್ತೀವಿ ಅಂತ. ಚೈತ್ಯ, ವಿಹಾರ, ಸ್ತೂಪ ಮತ್ತು ಬಸದಿ ಅಂತ. ಆಪ್ಷನ್ ಎ ಇದೆಯಲ್ಲ ಚೈತ್ಯ, ಅದು ರೈಟ್ ಆನ್ಸರ್ ಆಗುತ್ತೆ. ಮೆಹತರ್ ಮಹಲ್, ಇದನ್ನು ಯಾರು ಕಟ್ಟಿದ್ರು ಅಂತ. ಮೆಹತರ್ ಮಹಲ್ ಅಂತಕ್ಕಂಥ ಒಂದು ಮಂದಿರವನ್ನು, ಮಹಲ್ ಅಂದರೆ ಒಂದು ಮಂದಿರ ಅಂತ ಅಂದ್ಕೊಳ್ಳಿ, ಆ ಒಂದು ಮಂದಿರವನ್ನು ಯಾರು ಕಟ್ತಾರೆ, ನಿರ್ಮಾತೃ ಯಾರು ಅಂತ. ಇಬ್ರಾಹಿಂ ಆದಿಲ್ ಶಾ, ಮೊಹಮ್ಮದ್ ಆದಿಲ್ ಶಾ, 1ನೇ ಅಲಿ ಆದಿಲ್ ಶಾ, 2ನೇ ಇಬ್ರಾಹಿಂ ಆದಿಲ್ ಶಾ ಅಂತಿದೆ. ಸೊ ಆಪ್ಷನ್ ಡಿ ಇದೆಯಲ್ಲ, ಸೊ 2ನೇ ಇಬ್ರಾಹಿಂ ಆದಿಲ್ ಶಾ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ ಅಂತ. ಸೊ ನೆಕ್ಸ್ಟು 19ನೇ ಪ್ರಶ್ನೆ, ಕ್ವಶನ್ ನಂಬರ್ 19. ಸೊ ರಾಜ್ಯಪಾಲರು, ಮಂತ್ರಿಮಂಡಲ, ಮುಖ್ಯಮಂತ್ರಿಯ ಕರ್ತವ್ಯಗಳು ಮತ್ತು ವಿಧಾನ ಪರಿಷತ್ ಅಂತ ಪಾರ್ಟ್ ಏನಲ್ಲಿದೆ. ಇದು ಇಸ್ ಎ ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಆಫ್ ಕ್ವಶನ್ ಇದು. ಸೊ ಇನ್ನು ಬಲಭಾಗದಲ್ಲಿ 167ನೇ ವಿಧಿ, 169ನೇ ವಿಧಿ, 155ನೇ ವಿಧಿ, 163ನೇ ವಿಧಿ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಯಾವುದು ಬಲಭಾಗದಲ್ಲಿ. ಈಗೇನು ಮಾಡಬೇಕು,
ಯಾವ್ಯಾವ ವಿಧಿಯಲ್ಲಿ ಸೊ ಅವರವರ ಹುದ್ದೆಗಳು ಬರುತ್ತೆ ಅಂತ, ಅಂದರೆ ಆ ಹುದ್ದೆಗೆ ಸಂಬಂಧಪಟ್ಟಂಥ ವಿಧಿಗಳು ಯಾವ್ದು ಬರುತ್ತೆ ಅಂತ ನಾವು ಹೇಳಬೇಕಾಗುತ್ತೆ. ಸೊ ರಾಜ್ಯಪಾಲರು, ಮಂತ್ರಿಮಂಡಲ, ಮುಖ್ಯಮಂತ್ರಿಯ ಕರ್ತವ್ಯಗಳು, ವಿಧಾನ ಪರಿಷತ್ತು. ಈಗ ಒಂದು ರಾಜ್ಯಪಾಲರ ಆಯ್ಕೆ ಅಂದರೆ ಅದು ಯಾವ ಒಂದು ವಿಧಿಲಿ ಬರುತ್ತೆ. ಸೊ ಇನ್ನು ಮಂತ್ರಿಮಂಡಲ ರಚನೆ ಆಗಬೇಕಾದ್ರೆ ಅದಕ್ಕೊಂದು ವಿಧಿ ಇರುತ್ತೆ. ಅದು ಮತ್ತು ಮುಖ್ಯಮಂತ್ರಿಯ ಕರ್ತವ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಅದಕ್ಕೂ ಒಂದು ವಿಧಿ ಇರುತ್ತೆ. ವಿಧಾನ ಪರಿಷತ್ನ ಕಾರ್ಯಕಲಾಪಗಳು, ಅಲ್ಲಿನ ಆಯ್ಕೆ ಮತ್ತು ಅಲ್ಲಿನ ಅಧಿಕಾರಾವಧಿ, ಅದಕ್ಕೂ ಕೂಡ ಒಂದು ವಿಧಿ ಇರುತ್ತೆ ಅಲ್ವಾ. ಸೊ ಆಪ್ಷನ್ ಡಿ ದಟ್ ಈಸ್ ರೈಟ್ ಆನ್ಸರ್. ಇದಕ್ಕೆ ಮೊದಲು ಈಗ ಮ್ಯಾಚ್ ಮಾಡೋಣ ಈಗ. ಸೊ ರಾಜ್ಯಪಾಲರು 155ನೇ ವಿಧಿ ಯಾವ್ದು ಬರುತ್ತೆ ಅವರಿಗೆ? ಸಂವಿಧಾನದ 155ನೇ ವಿಧಿ. ನೆಕ್ಸ್ಟು ಮಂತ್ರಿಮಂಡಲ, ಸೊ 163ನೇ ವಿಧಿ ಕೊನೆಯದು. ಇನ್ನು ಅದು ಬಿಟ್ಟರೆ ಮುಖ್ಯಮಂತ್ರಿ ಕರ್ತವ್ಯಗಳು 167ನೇ ವಿಧಿ. ಇನ್ನು ವಿಧಾನ ಪರಿಷತ್ ಬಂದು 169ನೇ ವಿಧಿ. ನೋಡಿ ಎಲ್ಲವೂ ಆರ್ಡರ್ ವೈಸ್ ಇದೆ. ಮೊದಲನೇದು ರಾಜ್ಯಪಾಲರು 155ನೇ ವಿಧಿ, ಮಂತ್ರಿಮಂಡಲ 163ನೇ ವಿಧಿ, ಮುಖ್ಯಮಂತ್ರಿ ಕರ್ತವ್ಯಗಳು 167ನೇ ವಿಧಿ, ವಿಧಾನ ಪರಿಷತ್ತು 169ನೇ ವಿಧಿ ಅಂತ ಎಲ್ಲವೂ ಆರ್ಡರ್ ವೈಸ್ ಇದೆ. ಸೊ 155, 163, 167 ಮತ್ತು 169 ಅಂತ ರಾಜ್ಯಪಾಲರು, ಮಂತ್ರಿಮಂಡಲ, ಮುಖ್ಯಮಂತ್ರಿ ಕರ್ತವ್ಯಗಳು ಮತ್ತು ವಿಧಾನ ಪರಿಷತ್ತು ಇವೆಲ್ಲ ವಿಧಿಗಳು ಇಟ್ ಇಸ್ ವೆರಿ ಇಂಪಾರ್ಟೆಂಟು ಆಯಿತಾ. ಸೊ ಈ ವಿಧಿಗಳಾಗಿರ್ಬೋದು, ಪರಿಚ್ಛೇದಗಳಾಗಿರ್ಬೋದು ಆಯಿತಾ. ಸೊ ಹಾಗೆ ನೆಕ್ಸ್ಟು ರೇಖಾಂಶಗಳ ನಡುವೆ ಇರತಕ್ಕಂಥ ವೇಳೆಯ ಅಂತರ ಅಂತ. ರೇಖಾಂಶಗಳ ನಡುವೆ ಇರತಕ್ಕಂಥ ವೇಳೆಯ ಅಂತರ 12 ನಿಮಿಷ, 15 ನಿಮಿಷ, 4 ನಿಮಿಷ ಮತ್ತು 10 ನಿಮಿಷ ಇದೆ. 4 ನಿಮಿಷ ಅಂತಿದೆಯಲ್ಲ, ಇಟ್ಸ್ ರೈಟ್ ಆನ್ಸರ್ ಇದಕ್ಕೆ. ಸೊ ನೆಕ್ಸ್ಟು ವಿ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ 21 ನೋಡೋಣ ಈಗ ಏನಿದೆ ಅಂತ. ಇಲ್ಲಿ ಮರ್ರೆ ಮತ್ತು ಡಾರ್ಲಿಂಗ್ ನದಿಗಳು ಯಾವ ಖಂಡದಲ್ಲಿ ಕಂಡುಬರುತ್ತವೆ ಅಂತ. ಮರ್ರೆ ಮತ್ತು ಡಾರ್ಲಿಂಗ್ ನದಿಗಳು ಯಾವ ಖಂಡದಲ್ಲಿ ಕಂಡುಬರುತ್ತವೆ? ಆಫ್ರಿಕಾ, ಯುರೋಪ್, ಉತ್ತರ ಅಮೆರಿಕ, ಆಸ್ಟ್ರೇಲಿಯಾ. ಆಫ್ರಿಕಾ, ಯುರೋಪ್, ಉತ್ತರ ಅಮೆರಿಕ ಮತ್ತು ಆಸ್ಟ್ರೇಲಿಯಾ. ಸೊ ಮರ್ರೆ ಮತ್ತು ಡಾರ್ಲಿಂಗ್ ಅಂತ ನದಿಗಳು ಆಸ್ಟ್ರೇಲಿಯಾ ಅಂತ ಖಂಡದಲ್ಲಿ ಕಂಡುಬರ್ತವೆ ಅಂತ. ಭಾಷೆಯ ಕುರಿತಾದ ಗೋಕಾಕ್ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾದ ವರ್ಷ ಯಾವುದು ಅಂತ. ಭಾಷೆಯ ಕುರಿತಾದ ಗೋಕಾಕ್ ಅಂತಕ್ಕಂಥ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾದ ವರ್ಷ ಯಾವುದು? 1980, 1971, 1982 ಮತ್ತು 1972 ಈಗ. ಸೊ ಆಪ್ಷನ್ ಸಿ ಇದೆಯಲ್ಲ 1982 ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 23ನೇದು ದ ಕಿಂಗ್ ಆಫ್ ಗುಡ್ ಟೈಮ್. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಯಾವ ಸ್ಟೇಟ್ಮೆಂಟ್ ಇದೆ ಇದು? ದ ಕಿಂಗ್ ಆಫ್ ಗುಡ್ ಟೈಮ್. ಇದು ಯಾವ ಕಂಪನಿಯ ಧ್ಯೇಯವಾಕ್ಯ ಅಂತ. ಸೊ ಯಾವ ಕಂಪ್ನಿಗೆ ಸಂಬಂಧಪಟ್ಟಂಥ ಒಂದು ಧ್ಯೇಯವಾಕ್ಯ ಅಂತ. ಪ್ರತಿಯೊಂದು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಒಂದೊಂದು ಟೈಟ್ಲ್ ಅಂತ ಇರುತ್ತೆ, ಅವ್ರು ಕೊಡ್ಕೊಂಡಿರ್ತಾರೆ ಆಯಿತಾ, ಅವರ ಒಂದು ಕಾರ್ಯವೈಖರಿಗೆ ಸಂಬಂಧಪಟ್ಟ ಹಾಗೆ. ಆ ರೀತಿಯಾದಂಥ ಒಂದು ಪ್ರಶ್ನೆ ಇದು, ದ ಕಿಂಗ್ ಆಫ್ ಗುಡ್ ಟೈಮ್ ಅಂತ. BSNL, ಇಂಡಿಯನ್ ಏರ್ಲೈನ್ಸ್, ರಾಯಲ್ ಸ್ಟೇಜ್ ಮತ್ತು ಕಿಂಗ್ ಫಿಶರ್. ನೋಡಿ ದ ಕಿಂಗ್ ಆಫ್ ಗುಡ್ ಟೈಮ್ ಅಂತ ಕೊಟ್ಬಿಟ್ರೆ ಕಿಂಗ್ ಅಲ್ಲೇ ಇದೆ ವರ್ಡು. ಸೊ ಕಿಂಗ್ ಫಿಶರ್ ಅಂತ ಇದ್ದರೆ ಆಪ್ಷನಲ್ಲಿ ಅದು ರೈಟ್ ಆನ್ಸರ್ ಆಗ್ಬಿಡುತ್ತೆ ಅಷ್ಟೇ, ಕಿಂಗ್ ಫಿಶರ್ ಆಯಿತಾ. ಸೊ ಈ ಒಂದು ಕಂಪನಿಯ ಒಂದು ಧ್ಯೇಯವಾಕ್ಯ ಅದು. ಸೊ ನೆಕ್ಸ್ಟು 23 ಆಯಿತು. 24ನೇ ಪ್ರಶ್ನೆ ಬರೋಣ. ನೋಡಿ ಈ ಕಡೆ ಇದೆ ಅದು. ಕೋಬ್ರಾ ಎಂದರೆ, ಕೋಬ್ರಾ ಅಂದರೆ ಏನು ಅಂತ? COBRA. ಕೋಬ್ರಾ ಅಂದರೆ ವಿಶೇಷ ಭಯೋತ್ಪಾದಕ ನಿಗ್ರಹ ದಳ, ವಿಶೇಷ ಕೇಂದ್ರ ರಕ್ಷಣಾ ಪಡೆ, ವಿಶೇಷ ನಕ್ಸಲ್ ವಿರೋಧಿ ಪಡೆ, ವಿಶೇಷ ಗಡಿ ಭದ್ರತಾ ಪಡೆ. ಕೋಬ್ರಾ ಅಂದ ತಕ್ಷಣ ಬ್ಲ್ಯಾಕ್ ಕೋಬ್ರಾ ಅನ್ಕೋಬಿಡಿ, ಯಾವುದೋ ಹಾವಿಗೆ ಸಂಬಂಧಪಟ್ಟ ಪ್ರಶ್ನೆ ಅಂತಲ್ಲ ಇದು. ಕೋಬ್ರಾ ಅಂದರೆ ವಿಶೇಷ ನಕ್ಸಲ್ ವಿರೋಧಿ ದಳ ಅಂತಾರೆ ಇದನ್ನು, ವಿರೋಧಿ ಪಡೆ ಅಂತ ಆಯಿತಾ. ಅಂದರೆ ವಿರೋಧಿ ಪಡೆಯನ್ನು ಹತ್ತಲಿಕ್ಕೆ ಸ್ಪೆಷಲ್ ಆಗಿ ಅವ್ರು ಮಾಡ್ಕೊಂಡಿರ್ತಕ್ಕಂಥ ಒಂದು ಅಲಯನ್ಸ್ ಅದು, ಒಂದು ಪಡೆ ಟೀಮ್ ಅದು, ವಿಶೇಷ ನಕ್ಸಲ್ ವಿರೋಧಿ ಪಡೆ ಅಂತಾರೆ ಅದನ್ನು ಕೋಬ್ರಾ ಅಂದರೆ. ಏಷ್ಯಾ ಮತ್ತು ಯುರೋಪ್ ಖಂಡಗಳನ್ನು ಬೇರ್ಪಡಿಸ್ತಕ್ಕಂಥ ಪರ್ವತ ಶ್ರೇಣಿ ಯಾವುದು ಅಂತ. ಏಷ್ಯಾ ಮತ್ತು ಯುರೋಪ್ ಖಂಡಗಳನ್ನು ಡಿವೈಡ್ ಮಾಡ್ತಕ್ಕಂಥ ಒಂದು ಪರ್ವತ ಶ್ರೇಣಿ ಯಾವುದು? ಸೊ ಅಪಲೇಷಿಯಸ್, ಕಾಕಸಸ್, ಕಾರ್ಪೇಥಿಯನ್ ಮತ್ತು ಯೂರಲ್ಸ್ ಅಂತ ಇದೆ. ಸೊ ಆಪ್ಷನ್ ಡಿ ಇದೆಯಲ್ಲ ಯೂರಲ್ಸ್ ಅಂತ, ಇಟ್ಸ್ ಗೋಯಿಂಗ್ ಟು ಬಿ ರೈಟ್ ಆನ್ಸರ್ ಆಫ್ ದಿಸ್ 25th ಕ್ವಶನ್. ನೆಕ್ಸ್ಟು 26ನೇದು ಮೈಮನಗಳಲ್ಲಿ ಸುಳಿ ಇಲ್ಲ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೈಮನಗಳಲ್ಲಿ ಸುಳಿ ಇಲ್ಲ. ನೋಡಿ ಕನ್ನಡ ಸಾಹಿತ್ಯಕ್ಕೆ ಬಂದ್ವಿ ಈಗ. ಮೈಮನಗಳಲ್ಲಿ ಸುಳಿ ಇಲ್ಲ ಅಂತಕ್ಕಂಥ ಕೃತಿಯನ್ನು ಯಾರು ಬರೆದಿದ್ದಾರೆ, ಅಥವಾ ಈ ಒಂದು ಕೃತಿ ಯಾರ ಕೃತಿಯಾಗಿದೆ ಅಂತ. ಪೂತಿನ, ಆನಾಕ್ರು, SS ಬೂಸ್ನೂರ್ ಮಠ ಮತ್ತು ಶಿವರಾಮ್ ಕಾರಂತ ಅಂತ. ಆಪ್ಷನ್ ಡಿ ಇದೆಯಲ್ಲ. ಸೊ ಶಿವರಾಮ್ ಕಾರಂತರು ಅದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಅಂತ. ಪೂತಿನ ಅಂದರೆ ಗೊತ್ತಿಲ್ಲ ನಿಮಗೆ, ಪುರೋಹಿತ ತಿರುನಾರಾಯಣ ನರಸಿಂಹರಾವ್ ಅಂತ. ಆನಾಕ್ರು ಅರ್ಕಲಗೂಡು ನರಸಿಂಹರಾವ್ ಕೃಷ್ಣರಾವ್ ಅಂತ ಬರುತ್ತೆ. ಇನ್ನು ಶಿವರಾಮ್ ಕಾರಂತರು ಮೈಮನಗಳ ಸುಳಿಯಲಿ ಅಂತಕ್ಕಂಥ ಕೃತಿಯನ್ನು ಅವರೇ ಬರೆದಿದ್ದು, ಹಾಗಾಗಿ ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 27ನೇ ಪ್ರಶ್ನೆ, ಅಖಿಲ ಭಾರತ ಕಾರ್ಮಿಕ ಸಂಘಟನೆಯ ಮೊದಲ ಅಧ್ಯಕ್ಷರಾಗಿದ್ದವರು ಯಾರು ಅಂತ. ಅಖಿಲ ಭಾರತ ಕಾರ್ಮಿಕ ಸಂಘಟನೆಯ ಮೊದಲ ಅಧ್ಯಕ್ಷರಾಗಿದ್ದವರು ಯಾರು ಅಂತ. ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ ತಿಲಕ್, ಸುರೇಂದ್ರನಾಥ ಬ್ಯಾನರ್ಜಿ, ಜಯಪ್ರಕಾಶ್ ನಾರಾಯಣ್ ಅಂತ ಇದೆ. ಸೊ ಆಪ್ಷನ್ ಎ ಇದೆಯಲ್ಲ ಲಾಲಾ ಲಜಪತ್ ರಾಯ್ ಅಂತ, ಅದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸೊ ಅಖಿಲ ಭಾರತ ಕಾರ್ಮಿಕ ಸಂಘಟನೆಯ ಮೊದಲನೇ ಅಧ್ಯಕ್ಷರು ಯಾರಾಗಿದ್ರು ಅಂದರೆ ಲಾಲಾ ಲಜಪತ್ ರಾಯ್. ನೆಕ್ಸ್ಟ್ 28 ರಾಮೋಶಿ ಎಂಬ ಹೆಸರುವಾಸಿಯಾಗಿದ್ದ ಸ್ವತಂತ್ರ ಹೋರಾಟಗಾರ ಯಾರು ಅಂತ. ರಾಮೋಶಿ ಅಂತ ಸೊ ಆತನನ್ನೇ ಕರಿತಾ ಇದ್ದಿದ್ದು. ಅವನು ಮೂಲತಃ ಒಬ್ಬ ಫ್ರೀಡಮ್ ಫೈಟ್ರು. ಯಾರು ಅಂತ. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ವಾಸುದೇವ ಬಲವಂತ ಖಡ್ಗೆ, ರಾಜ್ ಬಿಹಾರಿ ಬೋಸ್ ಮತ್ತು ಚಿತ್ತರಂಜನ್ ದಾಸ್ ಅಂತ ಇದೆ. ಸೊ ಆಪ್ಷನ್ ಬಿ ಇದೆಯಲ್ಲ ಇಲ್ಲಿ ವಾಸುದೇವ್ ಬಲವಂತ ಪಡ್ಕೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಪೂರ್ಣ ಸಾರ್ವಜನಿಕ ಸಭೆಯ ಸ್ಥಾಪಕರು ಯಾರು ಅಂತ. ಆ್ಯಂಡ್ ಹೂ ಇಸ್ ದ ಫೌಂಡರ್ ಆಫ್ ದ ಪೂರ್ಣ ಪಬ್ಲಿಕ್ ಒಂದು ಕಮಿಟಿ, ಆ ಒಂದು ಪೂರ್ಣ ಸಾರ್ವಜನಿಕ ಸಭೆಯ ಸ್ಥಾಪಕರು ಯಾರು ಅಂತ. ಮಹಾದೇವ ಗೋವಿಂದ ರಾನಡೆ, ಸೊ MS ಜೋಶಿ, ಡಾಕ್ಟರ್ BR ಅಂಬೇಡ್ಕರ್, ಸೊ MM ಕುಂಡೆ ಅಂತಿದೆ. ಇದೊಂದು ಚೂರು ನಾನು ನೋಡಿಬಿಡ್ತೀನಿ ನಿಮಗೆ. ಇದು ಮೇ ಬಿ ಆನ್ಸರು
ಮಹಾದೇವ ಗೋವಿಂದ ರಾನಡೆ ಅಂತ ಇರಬೇಕು ಅಂತ ಅನ್ಕೋತೀನಿ ನಾನು. ಪೂರ್ಣ ಸಾರ್ವಜನಿಕ ಸಭೆಯ ಸ್ಥಾಪಕರು. ಅದೊಂಚೂರು ನೋಡಿಬಿಟ್ಟು ನಿಮಗೆ ಕಮೆಂಟ್ಸಲ್ಲೇ ನೆಕ್ಸ್ಟ್ ನಾನು ಆನ್ಸರ್ ಮಾಡ್ತೀನಿ. 29ನೇ ಪ್ರಶ್ನೆಗೆ ಇರಲಿ. ಇನ್ ಕೇಸ್ ಯಾರಿಗಾದ್ರೂ ಗೊತ್ತಿದ್ರೆ ಒಂಚೂರು ಕಮೆಂಟ್ ಮಾಡಿ, ಅದನ್ನು ವಿವರಣೆಯನ್ನು ನೋಡಿಕೊಂಡು ನಾನು ನಿಮಗೆ ಬರೆದು ತಿಳಿಸ್ತೀನಿ ಕಮೆಂಟಲ್ಲಿ. ಸೊ ನೆಕ್ಸ್ಟು 30ನೇ ಪ್ರಶ್ನೆ ನೋಡೋಣ. ಕ್ವಶನ್ ನಂಬರ್ 30. ಸೊ ದಟ್ ಈಸ್ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೊಟ್ಟಮ್ ಅಂದರೆ ಏನು ಅಂತ. ವಿಜಯನಗರ ಸಾಮ್ರಾಜ್ಯದಲ್ಲಿ ಕೊಟ್ಟಮ್ ಅಂದರೆ ಏನು ಅಂತ. ಗ್ರಾಮಗಳು, ತಹಸೀಲ್ಗಳು, ನಗರಗಳು ಮತ್ತು ಜಿಲ್ಲೆಗಳು. ಸೊ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೊಟ್ಟಮ್ ಅಂದರೆ ಡಿಸ್ಟ್ರಿಕ್ಟ್ಸ್ ಅಂತ, ಅಂದರೆ ಜಿಲ್ಲೆಗಳು ಅಂತ ಅರ್ಥ ಬರುತ್ತೆ. 31ನೇದು ಹೈದರಾಬಾದ್ನ ಚಾರ್ಮಿನಾರ್ನಂತೆ ಕರ್ನಾಟಕದಲ್ಲಿರುವ ದೋಮಿನಾರ್ ಇರುವುದು ಎಲ್ಲಿ ಅಂತ. ಸೊ ಹೈದರಾಬಾದ್ನಲ್ಲಿ ಚಾರ್ಮಿನಾರ್ ಅಲ್ಲಿದೆ ಚಾರ್ಮಿನಾರ್ನಂತೆ ನಮ್ಮ ಸ್ಟೇಟಲ್ಲಿರ್ತಕ್ಕಂಥ ದೋಮಿನಾರ್ ಇರುವುದು ಎಲ್ಲಿ ಅಂತ ಇಲ್ಲಿ ಕೇಳಿದರೆ, ಇಲ್ಲಿ ಬೀದರು, ವಿಜಯಪುರ, ಕಲಬುರಗಿ, ಶ್ರವಣಬೆಳಗೊಳ. ಸೊ ಕಲಬುರಗಿಯಲ್ಲಿ. ಸೊ ನೆಕ್ಸ್ಟು 32ನೇ ಪ್ರಶ್ನೆ ನೋಡೋಣ. ಕ್ವಶನ್ ನಂಬರ್ 32. ಭಾರತೀಯ ದಂಡ ಸಂಹಿತೆ ಜಾರಿ ಮಾಡಿದಂಥ ಗವರ್ನರ್ ಜನರಲ್ ಯಾರು ಅಂತ. ಭಾರತೀಯ ದಂಡ ಸಂಹಿತೆ ಜಾರಿ ಮಾಡಿದಂಥ ಗವರ್ನರ್ ಜನರಲ್ ಯಾರು? ಮಾರ್ಕಸ್ ರಿಪ್ಪನ್, ವಿನ್ಸೆಂಟ್ ಕ್ಯಾನಿಂಗ್, ಟಿ ಬಿ ಶಾ ಮತ್ತು ಜೇಮ್ಸ್ ಲಿಟನ್ ಅಂತ ಇದೆ. ಸೊ ಭಾರತೀಯ ದಂಡ ಸಂಹಿತೆ ಜಾರಿ ಮಾಡಿದಂಥ ಗವರ್ನರ್ ಜನರಲ್ ಯಾರಪ್ಪ ಅಂದರೆ ಸೊ ವಿನ್ಸೆಂಟ್ ಕ್ಯಾನಿಂಗ್ ಅಂತಂದ್ರೆ ಹೆಸರು, ವಿನ್ಸೆಂಟ್ ಕ್ಯಾನಿಂಗ್. ಸೊ ನೆಕ್ಸ್ಟು 33ನೇ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 33. ಸಮುದ್ರದ ಮೇಲೆ ಒಡೆತನ ಸ್ಥಾಪಿಸ್ತಕ್ಕಂಥ ನೀತಿ ಯಾವುದು ಅಂತ. ಸಮುದ್ರದ ಮೇಲೆ ಒಡೆತನವನ್ನು ಸ್ಥಾಪಿಸ್ತಕ್ಕಂಥ ನೀತಿ ಅಥವಾ ಬ್ಲೂ ವಾಟರ್ ಪಾಲಿಸಿ, ಇದು ಯಾರ ಒಂದು ನೀತಿಯಾಗಿದೆ ಅಂತ. ಬ್ಲೂ ವಾಟರ್ ಪಾಲಿಸಿ ಅಂತ ಅಂದರೆ ಒಂದು ಸಮುದ್ರದ ಮೇಲೆ ನಮ್ಮದೇ ಅಂತಕ್ಕಂಥ ಧೋರಣೆ ತಾಳೋದು, ನಮ್ಮದೇ ಅಂತಕ್ಕಂಥ ಒಂದು ಒಡೆತನವನ್ನು ಸ್ಥಾಪಿಸ್ತಕ್ಕಂಥ ನೀತಿ ಅದು ಬ್ಲೂ ವಾಟರ್ ಪಾಲಿಸಿ ಅಂದರೆ. ಸೊ ಇದನ್ನು ಯಾರು ನೀತಿಯಾಗಿತ್ತು ಪಾಲಿಸಿ ಅಂತ. ರಾಬರ್ಟ್ ಕ್ಲೈವು, ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ, ಡ್ಯೂಪ್ಲೆ ಮತ್ತು ಲಿನ್ ಲಿಥೋ ಅಂತ. ಸೊ ಆಪ್ಷನ್ ಬಿ ಇದೆಯಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಕರ್ನಾಟಕದಲ್ಲಿ ಕಿಲಾರಿ ಎತ್ತುಗಳ ತಳಿ ಸಂವರ್ಧನಾ ಕೇಂದ್ರ ಇರುವುದು ಅಂತ. ಕರ್ನಾಟಕದಲ್ಲಿ ಕಿಲಾರಿ ಎತ್ತುಗಳ ತಳಿ ಸಂವರ್ಧನಾ ಕೇಂದ್ರ ಇರುವುದು ಎಲ್ಲಿ ಅಂತ ಇದೆ. ಸೊ ಕಿಲಾರಿ, ಸೊ ಕೂಡ್ಲಿಗಿ, ಬಂಕಾಪುರ, ಅಜಂಪುರ ಮತ್ತು ಹೊನ್ನಳ್ಳಿ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಬಂಕಾಪುರ ಅಂತ, ಆಯಿತಾ. ಸೊ ಕರ್ನಾಟಕದಲ್ಲಿ ಕಿಲಾರಿ ಎತ್ತುಗಳ ತಳಿ ಸಂವರ್ಧನಾ ಕೇಂದ್ರ ಇರುವುದು ಎಲ್ಲಿಪ್ಪ ಅಂದರೆ ಅದು ಬಂಕಾಪುರದಲ್ಲಿ. ನೆಕ್ಸ್ಟ್ 35. ಇಂದಿರಾವತಿ ರಾಷ್ಟ್ರೀಯ ಉದ್ಯಾನ ಇರುವ ರಾಜ್ಯ ಯಾವುದು ಅಂತ. ಇಂದಿರಾವತಿ ರಾಷ್ಟ್ರೀಯ ಉದ್ಯಾನ ಇರುವ ರಾಜ್ಯ ಯಾವುದು? ಅಸ್ಸಾಮು, ಛತ್ತೀಸ್ಗಢ, ಒರಿಸ್ಸಾ ಮತ್ತು ತಮಿಳುನಾಡು. ಅಸ್ಸಾಮು, ಛತ್ತೀಸ್ಗಢ, ಒರಿಸ್ಸಾ ಮತ್ತು ತಮಿಳುನಾಡು. ಆಪ್ಷನ್ ಬಿ ಇದೆಯಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ ಅಂತ. 36ನೇದು. ಅತ್ಯಂತ ವಿಷಯುಕ್ತ ವಾಯುಮಂಡಲ ಹೊಂದಿರತಕ್ಕಂಥ ಗ್ರಹ ಯಾವುದು ಅಂತ. ಅತ್ಯಂತ ವಿಷಯುಕ್ತ ವಾಯುಮಂಡಲ ಹೊಂದಿರತಕ್ಕಂಥ ಗ್ರಹ ಯಾವುದು? ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಅಂತ ಇದೆ. ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಅಂತ ಇದೆ. ಸೊ ತುಂಬ ವಿಷಯುಕ್ತ ವಾಯುಮಂಡಲ ಹೊಂದಿರತಕ್ಕಂಥ ಗ್ರಹ ಯಾವುದಪ್ಪ ಅಂದರೆ ದಟ್ ಈಸ್ ಅದು ನೆಪ್ಚೂನ್ ಅಂತಕ್ಕಂಥ ಒಂದು ಗ್ರಹ ಇದೆಯಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 37ನೇದಕ್ಕೆ ಬರೋಣ ಈಗ. ಕ್ವಶನ್ ನಂಬರ್ 37. ಇಟ್ ಈಸ್ ಆಲ್ಸೋ ಎ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ ಇದು. 37ನೇದು. ಸೊ ಕೆಳಗೆ ದೇಶ ಹಾಗೂ ಬುಡಕಟ್ಟು ಜನಾಂಗಗಳ ಬಗ್ಗೆ ಕೊಟ್ಟಿದ್ದು ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ. ನೋಡಿ, ಪಾರ್ಟ್ ಎನಲ್ಲಿ ದೇಶಗಳು ಕೊಟ್ಟಿದ್ದಾರೆ, ಇನ್ನು ಪಾರ್ಟ್ ಬಿನಲ್ಲಿ ಬುಡಕಟ್ಟು ಜನಾಂಗವನ್ನು ಕೊಟ್ಟಿದ್ದಾರೆ. ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಬುಡಕಟ್ಟು ಜನರು ಅಲ್ಲಿ ವಾಸವಾಗಿದ್ದಾರೆ ಅಂತ ನಾವೇನು ಮಾಡಬೇಕು, ಅದನ್ನು ಸರಿಯಾಗಿ ಹೊಂದಾಣಿಕೆಯನ್ನು ಮಾಡಬೇಕಾಗುತ್ತೆ. ನೋಡಿ, ಪಾರ್ಟ್ ಎನಲ್ಲಿ PQR ಅಲ್ಲಿ ಕಾಂಗೋ, ಚಿಲಿ ಮತ್ತು ನೈಜೀರಿಯಾ ಇಂಡಿಯನ್ಸ್ ಅಂತ ಹೇಳಿದ್ದಾರೆ. ಸೊ ಪಾರ್ಟ್ ಬಿನಲ್ಲಿ ಐಬೋಸು, ಪಿಗ್ಮಿ ಮತ್ತು ಅಟಕಾನಿ ಅಂತ ಹೇಳಿದ್ದಾರೆ. ಈಗ ನಾವು ಯಾವುದಕ್ಕೆ ಸರಿ ಅಂತ ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಪಿಗೆ ಕಾಂಗೋಗೆ ಯಾವುದು ಬುಡಕಟ್ಟು ಜನ ಮ್ಯಾಚ್ ಆಗುತ್ತೆ ಅಂದರೆ ಪಿಗ್ಮಿ, ಆಯಿತಾ. ಇನ್ನು ಚಿಲಿಗೆ ನೋಡಿ ಆಪ್ಷನ್ ಸಿ ಇದೆಯಲ್ಲ, ಅಟಕಾನಿಯಾ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಇನ್ನು ನೈಜೀರಿಯಾ ಇಂಡಿಯನ್ಸು ದಟ್ ಈಸ್ ಐಬೂಸ್ ಅಂತಕ್ಕಂಥ ಬುಡಕಟ್ಟು ಜನಾಂಗ ಅವರು. ಅರ್ಥ ಆಯಿತು ನಿಮಗೆ? ಕಾಂಗೋ ಬಂದು ಪಿಗ್ಮಿ, ಚಿಲಿ ಬಂದು ಅಟಕಾನಿಯಾ, ನೈಜೀರಿಯಾ ಇಂಡಿಯನ್ಸ್ ಬಂದು ದಟ್ ಈಸ್ ಐಬೂಸ್ ಅಂತಕ್ಕಂಥ ಬುಡಕಟ್ಟು ಜನಾಂಗಲ್ಲಿ ವಾಸವಾಗಿರೋದು ನೈಜೀರಿಯಾದಲ್ಲಿ. ಇದು ರೈಟ್ ಆನ್ಸರ್ ಆಗುತ್ತೆ. ಇವೆಲ್ಲ ಕೇಳ್ಬೋದು ನಿಮಗೆ ಬುಡಕಟ್ಟು ಜನಾಂಗವನ್ನು. ಸುಮಾರು ಒಂದು 10ರಿಂದ 15 ದೇಶಗಳ ಬುಡಕಟ್ಟು ಜನಾಂಗಗಳನ್ನು ನೀವು ಓದ್ಕೊಳ್ಳೇಬೇಕಾಗುತ್ತೆ, ಯಾವ್ಯಾವ ದೇಶದಲ್ಲಿ ಯಾರ್ಯಾರು ವಾಸವಾಗಿದ್ದಾರೆ ಅಂತ. ಇವೆಲ್ಲ ಕೇಳ್ತಾರೆ ಇದೆ 1-2 ಮಾರ್ಕ್ಸ್ಗೆ. ಮತ್ತು ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಟೈಪ್ ಕ್ವಶನ್ಸ್ಗೆ ನೋಡಿ, ಇದೇ ಹೆಂಗೆ ಬಂತು ಈಗ ರಿಪಿಟೇಷನಲ್ಲಿ ಹಾಗೆ. ನೆಕ್ಸ್ಟು ಕುಂಚಿಕಲ್ ಜಲಪಾತವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ನದಿ ಯಾವುದು ಅಂತ. ಕುಂಚಿಕಲ್ ಜಲಪಾತವನ್ನು ಸೃಷ್ಟಿಸಿರುವ ನದಿ ಯಾವುದು? ವರಾಹಿ ನದಿ, ಪೇಡ್ತಿ ನದಿ, ಸೀತಾ ನದಿ, ಅಘನಾಶಿ ನದಿ ಅಂತ ಇದೆ. ಸೊ ಆಪ್ಷನ್ ಎ ಇದೆಯಲ್ಲ, ವರಾಹಿ ನದಿ ಅಂತ, ಅದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 39 ಬರೋಣ ಈಗ. ಭೂಕಂಪದ ಯಾವ ಅಲೆಗಳು ಭೂಮಿ, ಅನಿಲ ಮತ್ತು ಜಲಭಾಗಗಳಲ್ಲಿ ಸಮತಲವಾಗಿ ಚಲಿಸುವುದರ ಮೂಲಕ ವಸ್ತುಗಳನ್ನು ಹಿಂದಕ್ಕೆ ಮುಂದಕ್ಕೆ ಚಲಿಸುವಂತೆ ಮಾಡುತ್ತವೆ ಅಂತ. ದ್ವಿತೀಯ ಅಲೆಗಳು, ಪ್ರಾಥಮಿಕ ಅಲೆಗಳು ಮತ್ತು ಎ ಮತ್ತು ಬಿ ಅಂತ ಇದೆ ಇಲ್ಲಿ. ದ್ವಿತೀಯ ಅಲೆಗಳು, ಐ ಥಿಂಕ್ ತೃತೀಯ ಅಲೆಗಳು, ಮತ್ತು ಪ್ರಾಥಮಿಕ ಅಲೆಗಳು ಎ ಮತ್ತು ಬಿ 2 ಅಂತ ಇದೆ. ನೋಡಿ ಆಪ್ಷನ್ ಸಿ ಇದೆಯಲ್ಲ. ಸೊ ಈ ಪ್ರಾಥಮಿಕ ಅಲೆಗಳು ಏನು ಮಾಡ್ತವೆ ಅಂದರೆ ಭೂಕಂಪದ ಐ ಥಿಂಕ್ ಭೂಮಿ, ಅನಿಲ ಮತ್ತು ಜಲಭಾಗಗಳಲ್ಲಿ ಸಮತಲವಾಗಿ ಚಲಿಸ್ತಕ್ಕಂಥ ಒಂದು ಮೂಲಕ ವಸ್ತುವನ್ನು ಹಿಂದಕ್ಕೆ ಮುಂದಕ್ಕೆ ಚಲಿಸುವಂತೆ ಮಾಡ್ತಕ್ಕಂಥ ಅಲೆಗಳು ಇವೆಲ್ಲ ಯಾವುದು? ಸೊ ಪ್ರೈಮರಿ ವೇವ್ಸ್ ಅಂತ ಇದನ್ನು, ದಟ್ ಈಸ್ ಪ್ರಾಥಮಿಕ ಅಲೆಗಳು. ನೆಕ್ಸ್ಟು 40ನೇ ಪ್ರಶ್ನೆ. 2018ರ ಹುಲಿ ಗಣತಿಯ ಪ್ರಕಾರ 2014ರ ಗಣತಿಗೆ ಹೋಲಿಕೆ ಮಾಡಿದ್ರೆ ಒಟ್ಟು ಎಷ್ಟು ಶೇಕಡಾವಾರು ಹುಲಿಗಳ ಸಂಖ್ಯೆ ಹೆಚ್ಚಾಗಿದೆ ಅಂತ. ಅಂದರೆ ಇನ್ಕ್ರೀಸ್ ಆಗಿರತಕ್ಕಂಥ ಹುಲಿಗಳ ಸಂಖ್ಯೆಯಲ್ಲಿ
55%, 33%, 38.5%, 43.3% ಅಂತ ಇದೆ. ಸೊ ಆಪ್ಷನ್ ಬಿ ಇದೆಯಲ್ಲ 33% ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 41ನೇ ಪ್ರಶ್ನೆಯಲ್ಲಿ ಕ್ವಶನ್ ನಂಬರ್ 41 ನೋಡಿ, ಇಲ್ಲಿದೆ ಈ ಕಡೆ ಬಲಭಾಗದಲ್ಲಿ. ದಟ್ ಈಸ್ ಸಾಬೂನುಕರಣದ ನಂತರ ದ್ರಾವಣದಿಂದ ಸೋಪನ್ನು ಬೇರ್ಪಡಿಸುವ ಸಾಮಾನ್ಯ ಉಪ್ಪು ಸಾಬೂನನ್ನು ಕರಗುವಿಕೆಯನ್ನು ಡ್ಯಾಶ್ ಸಹಾಯ ಮಾಡುತ್ತದೆ ಅಂತ. ಸೊ ಹೆಚ್ಚಿಸುವ ಮೂಲಕ, ಆಕರ್ಷಿಸುವ ಮೂಲಕ, ನಿಧಾನಗೊಳಿಸುವ ಮೂಲಕ ಮತ್ತು ಯಾವುದೂ ಅಲ್ಲ ಅಂತಿದೆ. ಸೊ ನಿಧಾನಗೊಳಿಸುವ ಮೂಲಕ. ಈಗೇನು ಮಾಡಿ ನಿಧಾನಗೊಳಿಸುವ ಮೂಲಕ ಅಂತಕ್ಕಂಥ ಉತ್ತರವನ್ನು ಆ ಡ್ಯಾಶ್ಗೆ ಫಿಲ್ ಮಾಡಿ ಓದ್ಕೊಳ್ಳಿ, ಅರ್ಥ ಆಗುತ್ತೆ. ಸಾಬೂನೀಕರಣದ ನಂತರ ದ್ರಾವಣದಿಂದ ಸೋಪನ್ನು ಬೇರ್ಪಡಿಸುವ ಸಾಮಾನ್ಯ ಉಪ್ಪು ಸಾಬೂನನ್ನು ಕರಗುವಿಕೆಯನ್ನು ಏನು ಮಾಡುತ್ತೆ, ನಿಧಾನಗೊಳಿಸುವ ಮೂಲಕ ಸಹಾಯವನ್ನು ಮಾಡುತ್ತೆ. ಅಷ್ಟೇ ಸಿಂಪಲ್ಲು. ಈ ರೀತಿ ಓದ್ಕೊಂಡ್ರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ. 42 ನೀಲಿ ಮೈಲು ತುತ್ತೆಯ ವೈಜ್ಞಾನಿಕ ಹೆಸರು ಅಂತ. ನೀಲಿ ಮೈಲು ತುತ್ತೆಯ ವೈಜ್ಞಾನಿಕ ಹೆಸರೇನು? ಒಂದು ಸೈಂಟಿಫಿಕ್ ನೇಮ್ ಅಂತ ಅದು. ತಾಮ್ರದ ಸಲ್ಫೇಟು, ಸೋಡಿಯಂ ಹೈಡ್ರಾಕ್ಸೈಡು, ಕ್ಯಾಲ್ಸಿಯಂ ಹೈಡ್ರೋಕ್ಲೋರೈಡು, ಟ್ರೈಕ್ಲೋರೋ ಮೀಥೇನ್ ಅಂತ ಇದೆ. ಸೊ ಆಪ್ಷನ್ ಎ ಇದೆಯಲ್ಲ ಅದು ರೈಟ್ ಆನ್ಸರು, ತಾಮ್ರದ ಸಲ್ಫೇಟು. ನೆಕ್ಸ್ಟ್ 43ನೇದು ಮೂತ್ರ ಜನಕಾಂಗವನ್ನು ಹಾಳು ಮಾಡುವ ಲೋಹ ಯಾವುದು ಅಂತ. ಅಯೋಡಿನ್ನು, ಕಬ್ಬು, ಮೆಗ್ನೀಷಿಯಂ ಮತ್ತು ಕ್ಯಾಲ್ಶಿಯಮ್ಮು. ಅಯೋಡಿನ್ನು, ಕಬ್ಬಿಣ ಮತ್ತು ಮೆಗ್ನೀಷಿಯಂ ಮತ್ತು ಕ್ಯಾಲ್ಡಿಯಂ ಅಂತ ಇದೆ. ಸೊ ಮೂತ್ರ ಜನಕಾಂಗವನ್ನು ಹಾಳು ಮಾಡ್ತಕ್ಕಂಥ ಲೋಹ ಯಾವುದಪ್ಪ ಅಂದರೆ ಕ್ಯಾಡ್ಮಿಯಮ್ ಅಂತ ಇದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 44ನೇ ಪ್ರಶ್ನೆ ಕ್ವಶನ್ ನಂಬರ್ 44ಅಲ್ಲಿ ಶತಮಾನದ ತಂತ್ರಜ್ಞಾನ ಎಂದು ಕರೆಯುವುದು ಅಂತ. ಸೊ ಯಾವುದನ್ನ ಇಲ್ಲಿ ನಾವು ಶತಮಾನದ ತಂತ್ರಜ್ಞಾನ ಅಂತ ಹೇಳ್ತೀವಿ ಅಂತ. ನ್ಯಾನೋ ತಂತ್ರಜ್ಞಾನ, ರೋಬೋಟಿಕ್ಸ್ ಟೆಕ್ನಾಲಜಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಕೃತಕ ಬುದ್ಧಿಮತ್ತೆ ಅಂತ ಇದೆ. ಸೊ ಆಪ್ಷನ್ ಸಿ ಇದೆಯಲ್ಲ IT ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 45ನೇ ಪ್ರಶ್ನೆ ಬರೋಣ. ಭಯ ಮತ್ತು ಗಾಬರಿ ಸಂದರ್ಭಗಳಲ್ಲಿ ಬಿಡುಗಡೆ ಆಗ್ತಕ್ಕಂಥ ಹಾರ್ಮೋನು ಅಂತ. ತುಂಬ ಭಯ ಆದಾಗ, ಗಾಬರಿ ಆದಾಗ ಅಥವಾ ಆತಂಕ ಆದಾಗ ಸೊ ನಮ್ಮ ದೇಹದಲ್ಲಿ ಯಾವ ಒಂದು ಹಾರ್ಮೋನು ಬಿಡುಗಡೆ ಆಗುತ್ತೆ ಅಂತ. ಥೈರಾಕ್ಸಿನ್ನು, ಸೊ ಅಡ್ರಿನಾಲಿನ್ನು, ಹೆಪಾಕ್ಸಿಯಾ ಮತ್ತು ಪ್ಯಾರಾಥೈರಾಕ್ಸಿನ್ ಅಂತ ಇದೆ. ಸೊ ಆಪ್ಷನ್ ಬಿ ಬರುತ್ತೆ, ಅಡ್ರಿನಾಲಿನ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 46ನೇ ಪ್ರಶ್ನೆ. ಪ್ರಸಿದ್ಧ ಜನಪದ ತಜ್ಞರಾದಂಥ ಸಾಹಿತಿ HL ನಾಗೇಗೌಡ ಅವರು ಸ್ಥಾಪಿಸಿರ್ತಕ್ಕಂಥ ಜಾನಪದ ಲೋಕ, ಈ ವಸ್ತು ಸಂಗ್ರಹಾಲಯ ಯಾವ ಜಿಲ್ಲೆಯಲ್ಲಿದೆ ಅಂತ. ಪ್ರಸಿದ್ಧ ಜನಪದ ತಜ್ಞರಾದ ಸಾಹಿತಿ HL ನಾಗೇಗೌಡ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಜಾನಪದ ಲೋಕ ವಸ್ತು ಸಂಗ್ರಹಾಲಯ ಯಾವ ಜಿಲ್ಲೆಯಲ್ಲಿದೆ? ಮೈಸೂರು, ಬಳ್ಳಾರಿ, ರಾಮನಗರ, ಶಿವಮೊಗ್ಗ. ಮೈಸೂರು, ಬಳ್ಳಾರಿ, ರಾಮನಗರ, ಶಿವಮೊಗ್ಗ. ಆಪ್ಷನ್ ಸಿ ಇದೆಯಲ್ಲ ರಾಮನಗರ ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 47ನೇ ಪ್ರಶ್ನೆ ನೋಡೋಣ. ಕ್ವಶನ್ ನಂಬರ್ 47 ವಿದುರಾಶ್ವತ್ಥ ಚಾರಿತ್ರಿಕ ಸ್ಥಳ ಇರುವ ಜಿಲ್ಲೆ ಯಾವುದು ಅಂತ. ವಿದುರಾಶ್ವತ್ಥ ಚಾರಿತ್ರಿಕ ಸ್ಥಳ ಇರುವ ಜಿಲ್ಲೆ ಯಾವುದು? ರಾಮನಗರ, ಚಿಕ್ಕಬಳ್ಳಾಪುರ, ಮಂಡ್ಯ ಮತ್ತು ಕೋಲಾರ. ಸೊ ಆಪ್ಷನ್ ಬಿ ಇದೆಯಲ್ಲ ಚಿಕ್ಕಬಳ್ಳಾಪುರ. ವಿದುರಾಶ್ವತ್ಥ ಚಾರಿತ್ರಿಕ ಸ್ಥಳ ಇರತಕ್ಕಂಥದ್ದು ಎಲ್ಲಿ ಅಂದರೆ ಅದು ಚಿಕ್ಕಬಳ್ಳಾಪುರದಲ್ಲಿ. ಕಾಳಮುಖ ಎಂಬುದು ಒಂದು. ಕಾಳಮುಖ ಅಂತಕ್ಕಂಥದ್ದು ಏನು ಅಂತ. ಸೊ ವೈಷ್ಣವ ಮಠ, ಬೌದ್ಧ ಸಂಘ, ಜೈನ ಸಭಾ ಮತ್ತು ಶೈವ ಪಂಥ. ಕಾಳಮುಖ ಅಂತಕ್ಕಂಥದ್ದು ಒಂದು ಪಂಥದ ಹೆಸರು. ಅದು ಯಾವ ಪಂಥ ಅಂದರೆ ಅದು ಶೈವ ಮತ ಆಗುತ್ತೆ. ನೆಕ್ಸ್ಟು ನೆಸ್ಸೆಟ್, ಇದು ಯಾವ ದೇಶದ ಸಂಸತ್ತಾಗಿದೆ ಅಂತ. ನೆಸ್ಸೆಟ್ ಅಂತಕ್ಕಂಥದ್ದು ಯಾವ ದೇಶಕ್ಕೆ ಸಂಬಂಧಪಟ್ಟಂಥ ಒಂದು ಸಂಸತ್ತು. ಈಗ ನಮ್ಮಲ್ಲಿ ಹಿಂಗೆ ಸೆಂಟ್ರಲ್ ಗೌರ್ಮೆಂಟ್ನ ಸಂಸತ್ತು ಅಂತೀವಿ. ಸೊ ನೆಸ್ಸೆಟ್ ಅಂತಕ್ಕಂಥದ್ದು ಯಾವ ದೇಶಕ್ಕೆ ಬರುತ್ತೆ ಅಂತ, ಎಲ್ಲಿದೆ ಅಂತ. ಅದು ಅಮೇರಿಕಾ, ಇಸ್ರೇಲು, ಜರ್ಮನಿ ಮತ್ತು UK. ದಟ್ ಈಸ್ ಇಸ್ರೇಲ್ ಇಸ್ ದ ರೈಟ್ ಆನ್ಸರು. ಸೊ 50ನೇ ಪ್ರಶ್ನೆ ಈಗ ಅರಬ್ಬಿ ಸಮುದ್ರದ ರಾಣಿ ಎಂದು ಕರೆಯುವುದು. ಸೊ ಯಾವುದನ್ನು ನಾವು ಅರಬ್ಬಿ ಸಮುದ್ರದ ರಾಣಿ ಅಂತೀವಿ ಅಂತ. ಇವೆಲ್ಲವೂ ಕೂಡ ಬಂದರುಗಳು. ಪ್ಯಾರಾದೀಪು, ಕೊಚ್ಚಿ, ಪಾಲಕ್ಕಾಡು, ಪಡುಬಿದ್ರಿ. ಅದರಲ್ಲಿ ಈ ಕೊಚ್ಚಿ ಬಂದರನ್ನು ಅರಬ್ಬಿ ಸಮುದ್ರದ ರಾಣಿ ಅಂತ ನಾವು ಹೇಳುವಂಥದ್ದು. ನೋಡಿ ಎಷ್ಟು ಬ್ಯೂಟಿಫುಲ್ ನೇಮ್ ಕೊಡ್ತಾರೆ ಅದಕ್ಕೆ, ಅರಬ್ಬಿ ಸಮುದ್ರದ ರಾಣಿ. ಇಟ್ಸ್ ದ ಕ್ವೀನ್ ಆಫ್ ಅರಬ್ಬಿ ಸಿ ಅಂತ. ದ ಸಿ ಇಸ್ ದ ಕ್ವೀನ್ ಆಫ್ ದ ಸಿ ಆಫ್ ದ ಅರಬ್ಬಿ ಅಂತ ಹೇಳ್ಬೋದು. ಅರಬ್ಬಿ ಸಮುದ್ರ ರಾಣಿ ಅಂತಲೇ ಹೇಳ್ಬೋದು. ನೆಕ್ಸ್ಟು ಸೊ ಲೆಟ್ಸ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ 51 ನೋಡೋಣ. ಈಗ ಕಲ್ಲಿದ್ದಲು ಗಣಿ ಕೆಲಸಗಾರರಲ್ಲಿ ಕಾಣಿಸಿಕೊಳ್ಳುವ ಸಾಮಾನ್ಯ ಕಾಯಿಲೆ ಯಾವುದು ಅಂತ. ಅಂದರೆ ಈ ಕಲ್ಲಿದ್ದಲು ಗಣಿ ಕೆಲಸದಲ್ಲಿ ಪಾಪ ಮಾಡ್ತಿರ್ತಕ್ಕಂಥ ಜನರಿಗೆ ಸರ್ವೇ ಸಾಮಾನ್ಯವಾಗಿ ಒಂದು ಕಾಣಿಸ್ಕೊಳ್ತಕ್ಕಂಥ ಒಂದು ಸಾಮಾನ್ಯ ಕಾಯಿಲೆ ಯಾವುದು ಅಂತ. ನ್ಯೂಮೋನಿಯಾ, ಸಿಲಿಕೋಸಿಸ್, ಕ್ಷಯ ಮತ್ತು ಸಿರೋಸಿಸ್ ಅಂತ. ಸೊ ಆಪ್ಷನ್ ಎ ಇದೆಯಲ್ಲ ನ್ಯೂಮೋನಿಯಾ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 52ನೇದು ಕೆಳಗಿನವುಗಳಲ್ಲಿ ಯಾವ ಒಂದು ರೋಗ ಬ್ಯಾಕ್ಟೀರಿಯಾಗಳಿಂದ ಬರುವುದಿಲ್ಲ ಅಂತ. ಸೊ ಯಾವ ರೋಗ ಬ್ಯಾಕ್ಟೀರಿಯಾಗಳಿಂದ ಬರುವುದಿಲ್ಲ ಅಂತ, ಬರುತ್ತದೆ ಇಲ್ಲ, ಇದು ಬ್ಯಾಕ್ಟೀರಿಯಿಂದ ಬರದೇ ಇರತಕ್ಕಂಥ ರೋಗ ಯಾವುದು ಅಂತ 4 ಆಪ್ಷನ್ಸಲ್ಲಿ. ಸೊ ಡಿಪ್ಟೀರಿಯಾ, ನ್ಯೂಮೋನಿಯಾ, ಧನುರ್ವಾಯು, ಜಲಭಯ ರೋಗ ಅಂತ. ಜಲಭಯ ರೋಗ ಇದೆಯಲ್ಲ ಇದು ಬ್ಯಾಕ್ಟೀರಿಯಾಗಳಿಂದ ಬರದಿರತಕ್ಕಂಥ ಒಂದು ಕಾಯಿಲೆ ಇದು ಅಥವಾ ರೋಗ ಇದೆ. ನೆಕ್ಸ್ಟ್ 53 ಒಂದು ಸಂಕೀರ್ಣ ಬೆಳಕನ್ನು ಆಶ್ರಯದ ಮೂಲಕ ಹಾಯಿಸಿದಾಗ ಬರುವ ರೋಹಿತದಲ್ಲಿ ಅತಿ ಕಡಿಮೆ ಬಾಗ್ತಕ್ಕಂಥ ಕಿರಣ ಅಂತ ಕೇಳಿದ್ರಲ್ಲಿ. ನೋಡಿ, ಒಂದು ಸಂಕೀರ್ಣ ಬೆಳಕನ್ನು ಆಶ್ರಯದ ಮೂಲಕ ಹಾಯಿಸುವಾಗ ಬರ್ತಕ್ಕಂಥ ಒಂದು ರೋಹಿತದಲ್ಲಿ ಅತಿ ಕಡಿಮೆ ಬಾಗುವ ಕಿರಣವು ಸೊ ಹೆಂಗಿರುತ್ತೆ ಅಂತ ಕಲರ್ ಅದು ನೀಲಿ, ಕೆಂಪು, ಹಸಿರು ಮತ್ತು ಹಳದಿ. ಅತಿ ಕಡಿಮೆ ಬಾಗ್ತಕ್ಕಂಥ ಕಿರಣ ಅದು ಕೆಂಪಾಗಿರುತ್ತೆ ಅಂತ. ಆನ್ಸರ್ ಇಸ್ ಆಪ್ಷನ್ ಬಿ ಇದೆಯಲ್ಲ ಕೆಂಪು, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 54ನೇದು ಡಾಪ್ಲರ್ ತತ್ವದ ಅನ್ವಯ ಕಾರ್ಯನಿರ್ವಹಿಸ್ತಕ್ಕಂಥ ಸಂಚಾರಿ ಪೊಲೀಸರು ಬಳಸುವ ರೇಡಾರ್ ಗನ್ನಲ್ಲಿ ಬಳಸುವ ತರಂಗ ಅಂತ. ಡಾಪ್ಲರ್ ತತ್ವದ ಅನ್ವಯ
ಕಾರ್ಯಾಚರಣೆ ಮಾಡಬೇಕಾದ್ರೆ, ರಿಸ್ಕ್ ಆಪರೇಷನ್ ಮಾಡಬೇಕಾದ್ರೆ ಸಂಚಾರಿ ಪೊಲೀಸರು ಬಳಸ್ತಕ್ಕಂಥ ರೇಡಾರ್ ಗನ್ನಲ್ಲಿ ಇರತಕ್ಕಂಥ ಒಂದು ತರಂಗ ಯಾವುದು ಅಂತ. ಸೊ ಅವಕೆಂಪು, ಮೈಕ್ರೋ, ರೇಡಿಯೋ ಮತ್ತು ನೇರಳಾತೀತ. ಸೊ ರೇಡಿಯೋ ತರಂಗ ಇರುತ್ತೆ ಅಂತ, ಅದರಲ್ಲಿ ಅವರು ಬಳಸ್ತಕ್ಕಂಥ ಒಂದು ಗನ್ನಲ್ಲಿ ರೇಡಿಯೋ ತರಂಗ ಇರುತ್ತೆ. ನೆಕ್ಸ್ಟು 55ಕ್ಕೆ ಬರೋಣ. ಈಗ ಕ್ವಶನ್ ನಂಬರ್ 55. ಮನುಷ್ಯನ ದೇಹದ ತೂಕದ ಇಳಿಯುವಿಕೆಯು ಯಾವ ಒಂದು ಖನಿಜದ ಕೊರತೆಯಿಂದ ಉಂಟಾಗುತ್ತೆ ಅಂತ. ಮನುಷ್ಯನ ದೇಹದ ತೂಕದ ಇಳಿಯುವಿಕೆಯು ಯಾವ ಒಂದು ಖನಿಜದ ಕೊರತೆಯಿಂದ ಉಂಟಾಗುತ್ತೆ? ರಂಜಕ, ಕ್ಯಾಲ್ಸಿಯಮ್ಮು, ಅಯೋಡಿನು, ಕಬ್ಬಿಣ. ಸೊ ಆಪ್ಷನ್ ಡಿ ಇದೆಯಲ್ಲ ಕಬ್ಬಿಣ, ಅದು ರೈಟ್ ಆನ್ಸರ್ ಆಗುತ್ತೆ. ಜ್ಞಾಪಕ ಶಕ್ತಿಯ ಕೇಂದ್ರವಿರುವ ಮಾನವನ ಮೆದುಳಿನ ಭಾಗ ಯಾವುದು ಅಂತ. ಜ್ಞಾಪಕ ಶಕ್ತಿಯ ಕೇಂದ್ರವಿರುವ ಮಾನವನ ಮೆದುಳಿನ ಭಾಗ ಯಾವುದು? ಮುಮ್ಮೆದುಳು, ಹಿಮ್ಮೆದುಳು, ಮೆಡಲ್ಲ ಅಬ್ಲಾಂಗೇಟ್ ಮತ್ತು ಡೆಂಡ್ರೈಟ್ಸ್ ಅಂತ ಇದೆ. ಆಪ್ಷನ್ ಎ ಇದೆಯಲ್ಲ ಇಲ್ಲಿ ಮುಮ್ಮೆದುಳು ಅಂತ, ಅದು ರೈಟ್ ಆನ್ಸರು. ಸೊ ಇಲ್ಲೇ ಒಬ್ಬ ವ್ಯಕ್ತಿಯ ಜ್ಞಾಪಕ ಶಕ್ತಿ ಅಂತಕ್ಕಂಥದ್ದು ಇಲ್ಲಿ ಜಾಸ್ತಿ ಇರುತ್ತೆ ಅಂತ. ನೆಕ್ಸ್ಟು ಕಳಿಂಗ್ ಕಪ್ ಅಂತಕ್ಕಂಥ ಒಂದು ಅವಾರ್ಡ್. ಇದು ಕಳಿಂಗ್ ಕಪ್ ಅಂತಕ್ಕಂಥ ಒಂದು ಪ್ರಶಸ್ತಿ ಅಥವಾ ಅವಾರ್ಡು ಯಾವ ಒಂದು ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಿದೆ ಅಂತ, ಯಾವ ಆಟಕ್ಕೆ ಸಂಬಂಧಪಟ್ಟಿದೆ? ಕಳಿಂಗ್ ಕಪ್ ಬಿಲ್ಲುಗಾರಿಕೆ, ಬ್ಯಾಡ್ಮಿಂಟನ್ನು, ಗಾಲ್ಫು ಮತ್ತು ಫುಟ್ಬಾಲ್. ಇದು ಫುಟ್ಬಾಲ್ಗೆ ಸಂಬಂಧಪಟ್ಟಂಥ ಒಂದು ಅವಾರ್ಡ್ ಅದು. ಸೊ ಬೇಸ್ಬಾಲ್ ಆಡಲಿರ್ತಕ್ಕಂಥ ಸಂಖ್ಯೆ ಎಷ್ಟು ಅಂತ. ಬೇಸ್ಬಾಲ್ನಲ್ಲಿ ಎಷ್ಟು ಸಂಖ್ಯೆ ಇರುತ್ತೆ ಆಟಗಾರರು ಅಂತ? 5, 9, 15 ಮತ್ತು 7. ಸೊ 9 ಜನ ಇರ್ತಾರೆ ಬೇಸ್ಬಾಲಲ್ಲಿ. ಸಹಬಾದ್ ಊರು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ಸಹಬಾದ್ ಅಂತಕ್ಕಂಥ ಊರು ಯಾವುದಕ್ಕೆ ಫೇಮಸ್ ಆಗಿದೆ? ಅದು ಯಾವುದಕ್ಕೆ ಪ್ರಚಲಿತ ಅದು ಅಂತ? ತೊಟ್ಟಿಲುಗಳು, ಚಪ್ಪಲಿಗಳು, ಕಲ್ಲುಗಳು ಮತ್ತು ಬಿಗೆಗಳು. ಕಲ್ಲುಗಳಿಗೆ ಸಹಬಾದ್ ಅಂತಕ್ಕಂಥದ್ದು ಕಲ್ಲುಗಳಿಗೆ ಜನಪ್ರಸಿದ್ಧಿಯಾದಂಥ ಒಂದು ಸ್ಥಳ ಅದು, ಆಯಿತಾ. ನೆಕ್ಸ್ಟು 59 ಆಯಿತು. ಸೊ 60ನೇ ಪ್ರಶ್ನೆಯಲ್ಲಿ ನೋಡೋಣ ಇಲ್ಲಿ. ಸೊ 61 ಬಲಭಾಗದಲ್ಲಿ ಬರುತ್ತೆ ಇದು ಕ್ವಶನ್ ನಂಬರ್ 60. ಸೊ ಅಹುಜಾ ಸಮಿತಿ ವರದಿಯು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ. ಅಹುಜಾ ಸಮಿತಿ ವರದಿಯು ಯಾವುದಕ್ಕೆ ಸಂಬಂಧಪಟ್ಟಿದೆ? ಉದ್ಯೋಗ ಸಮಿತಿ ವರದಿ, ಕಾವೇರಿ ನೀರಿನ ಬಳಕೆ, ಶಾಸ್ತ್ರೀಯ ಭಾಷೆಯಾಗಿ ಕನ್ನಡ ಮತ್ತು ಯಾವುದೂ ಅಲ್ಲ ಅಂತ ಇದೆ. ಸೊ 60ನೇದಕ್ಕೆ ಅಹುಜಾ ಸಮಿತಿ ವರದಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಉದ್ಯೋಗ ಸಮಿತಿ ವರದಿ, ಕಾವೇರಿ ನೀರಿನ ಬಳಕೆ, ಶಾಸ್ತ್ರೀಯ ಭಾಷೆಯಾಗಿ ಕನ್ನಡ ಮತ್ತು ಡಿ ಬಂದ್ಬಿಟ್ಟು ಯಾವುದೂ ಅಲ್ಲ ಅಂತ. ನೋಡಿ ಆಪ್ಷನ್ ಬಿ ಇದೆಯಲ್ಲ ಕಾವೇರಿ ನೀರಿನ ಬಳಕೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಸೊ 61ಕ್ಕೆ ಬರೋಣ. ಈಗ ಕ್ವಶನ್ ನಂಬರ್ 61ನಲ್ಲಿ ಸ್ವಲ್ಪ ಕ್ವಿಕ್ಕಾಗಿ ಹೋಗೋಣ ಮುಂದೆ. ಈಗ ಹಗುರ ಕ್ರೀಡಾ ವಿಮಾನದಲ್ಲಿ ಒಬ್ಬಂಟಿಯಾಗಿ ಅಟ್ಲಾಂಟಿಕ್ ಸಾಗರ ದಾಟಿದ ವಿಶ್ವದ ಮೊದಲ ಮಹಿಳೆ ಅಂತ. ಅಂದರೆ ಹಗುರವಾದಂಥ ಒಂದು ಕ್ರೀಡಾ ವಿಮಾನದಲ್ಲಿ ಸೊ ಒಬ್ಬಳೇ ಅಟ್ಲಾಂಟಿಕ್ ಸಾಗರವನ್ನು ದಾಟಿದಂಥ ವಿಶ್ವದ ಮೊದಲನೇ ಮಹಿಳೆ ಯಾರು ಅಂತ, ಆಯಿತಾ. ಸೊ ಭಾವನಾ ಕಾಂತ, ಆರೋಹಿ ಪಂಡಿತ್ತು, ಪ್ರಿಯಾಂಕಾ ಮೋಹಿತೆ, ಸರೈ ಕುಮಾಲೋ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆರೋಹಿ ಪಂಡಿತ್ ಅಂತಕ್ಕಂಥವಳು ಹಗುರ ಕ್ರೀಡಾ ವಿಮಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬಂಟಿಯಾಗಿ ಅಟ್ಲಾಂಟಿಕ್ ಸಾಗರ ದಾಟಿದಂಥ ವಿಶ್ವದ ಮೊದಲನೇ ಮಹಿಳೆ ಆಕೆ. ನೆಕ್ಸ್ಟು ಅಂತಾರಾಷ್ಟ್ರೀಯ ಕುಟುಂಬಗಳ ದಿನ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಅಂತಾರಾಷ್ಟ್ರೀಯ ಕುಟುಂಬಗಳ ದಿನ ಆಗಸ್ಟ್ 23, ಮೇ 15, ಫೆಬ್ರವರಿ 23 ಮತ್ತು ಮಾರ್ಚ್ 15. ಸೊ ಆಪ್ಷನ್ ಬಿ ಇದೆಯಲ್ಲ ಮಾರ್ಚ್ 15, ಮೇ 15, ಅದು ರೈಟ್ ಆನ್ಸರ್ ಆಗುತ್ತೆ. ಇವೆಲ್ಲ ಕೇಳ್ತಾರೆ ನಿಮಗೆ. ಈಗ ವಿಶ್ವ ಗ್ರಾಹಕರ ದಿನ ಯಾವಾಗ ಆಚರಣೆ ಮಾಡ್ತಾರೆ, ಕುಟುಂಬಗಳ ದಿನ ಆಚರಣೆ ಮಾಡೋದು ಅಂದರೆ ಕೆಲವೊಂದು ತುಂಬ ಜನಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ದಿನಗಳ ಬಗ್ಗೆ ಪ್ರಶ್ನೆಯನ್ನು ಕೇಳ್ಬೋದು, ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಒಂಚೂರು ಗೊತ್ತಿಲ್ಲ ನಿಮಗೆ ಇದು. ಸೊ 63ನೇದು ಯಾರ ಒಂದು ಸಹಯೋಗದೊಂದಿಗೆ GST ಜಾಗೃತಿ ಕಾರ್ಯಕ್ರಮ ಇಗ್ನೋ ಆರಂಭ ಮಾಡಿದೆ ಅಂತ. ಯಾರ ಒಂದು ಸಹಯೋಗದೊಂದಿಗೆ GST ಜಾಗೃತಿ ಕಾರ್ಯಕ್ರಮವನ್ನು ಇಗ್ನೋ ಆರಂಭ ಮಾಡಿದೆ? ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು, ಹಣಕಾಸು ಸಚಿವಾಲಯ, ಮಾಹಿತಿ ತಂತ್ರಜ್ಞಾನ ಇಲಾಖೆ ಅಂತ ಇದೆ. ಸೊ ಯಾರ ಒಂದು ಸಹಯೋಗದೊಂದಿಗೆ GST ಜಾಗೃತಿ ಕಾರ್ಯಕ್ರಮವನ್ನು ಇಗ್ನೋ ಆರಂಭ ಮಾಡಿದೆ ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಸೊ ಆಪ್ಷನ್ ಎ ಇದೆಯಲ್ಲ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ. ಸೊ ಇದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 64 ನೋಡೋಣ ಈಗ. ಸೊ ವಿಚ್ ಒನ್ ದಟ್? ಎಸ್, ಹಿಯರ್ ಇಸ್ ದ ಕ್ವಶನ್ ನಂಬರ್ 64. ಮೇರಾ ಇಂಡಿಯಾ ಯೋಜನೆಯಡಿ ಭಾರತವು ಯಾವ ವರ್ಷದ ಒಳಗೆ ಮಲೇರಿಯಾ ತೊಡೆದು ಹಾಕ್ತಕ್ಕಂಥ ಗುರಿಯನ್ನು ಇಟ್ಕೊಂಡಿದೆ ಅಂತ. ಸೊ ಮೇರಾ ಇಂಡಿಯಾ ಯೋಜನೆಯಡಿ ಭಾರತವು ಯಾವ ವರ್ಷದ ಒಳಗೆ ಮಲೇರಿಯಾ ತೊಡಕು ಹಾಕ್ತಕ್ಕಂಥ ಗುರಿಯನ್ನು ಹೊಂದಿದೆ? 2025, 22, 2030, 2050 ಅಂತ. ಇಡೀ ಮಲೇರಿಯಾವನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತಕ್ಕಂಥ ಗುರಿಯನ್ನು ಹೊಂದಿರುವಂಥದ್ದು ಈ ಮೇರಾ ಇಂಡಿಯಾ ಪ್ರಾಜೆಕ್ಟ್ ಅಡಿಯಲ್ಲಿ, ಅಂದರೆ 2023 ಒಳಗಡೆ ಅಂತ. ಸೊ 2030 ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 65 ಸ್ಪ್ಯಾರೋ ಅಂತಕ್ಕಂಥ ಯೋಜನೆಯು ಯಾವ ಒಂದು ಸಚಿವಾಲಯಕ್ಕೆ ಸಂಬಂಧಪಟ್ಟಿದೆ? ಸ್ಪ್ಯಾರೋ ಅಂತಕ್ಕಂಥ ಒಂದು ಸ್ಕೀಮು ಯಾವ ಸಚಿವಾಲಯಕ್ಕೆ ಸಂಬಂಧಪಟ್ಟಿದೆ? ಸೊ ಕೇಂದ್ರ ಹಣಕಾಸು ಸಚಿವಾಲಯ, ಕೇಂದ್ರ ಗೃಹ ಸಚಿವಾಲಯ, ಕೇಂದ್ರ ಮಾನವ ಸಂಪನ್ಮೂಲ ಸಚಿವಾಲಯ, ಕೇಂದ್ರ ರಕ್ಷಣಾ ಸಚಿವಾಲಯ ಅಂತ ಇದೆ. ಸೊ ಆಪ್ಷನ್ ಎ ಇದೆಯಲ್ಲ ಇಲ್ಲಿ ಕೇಂದ್ರ ಹಣಕಾಸು ಸಚಿವಾಲಯ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 66ನೇ ಪ್ರಶ್ನೆ ನೋಡಿ ಈಗ ಕ್ವಶನ್ ನಂಬರ್ 66. ದ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಸೊ 2 ಹೊಸ ಸ್ವರೂಪದ ಆಟಗಳನ್ನು ಪರಿಚಯ ಮಾಡಿದೆ ಅಂತ. ದ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ 2 ಹೊಸ ಸ್ವರೂಪದ ಆಟಗಳನ್ನು ಪರಿಚಯಿಸುತ್ತಿದ್ದು ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ. ಸೊ ಏರ್ ಬ್ಯಾಡ್ಮಿಂಟನ್ನು, ಟ್ರಿಪಲ್ಸು, ವಾಟರ್ ಬ್ಯಾಡ್ಮಿಂಟನ್ ಮತ್ತು ಎ ಮತ್ತು ಬಿ 2 ಅಂತ ಇದೆ. ಸೊ ದ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಅಂತಕ್ಕಂಥ 2 ಹೊಸ ಸ್ವರೂಪದ ಆಟಗಳನ್ನು ಪರಿಚಯಿಸುತ್ತಿದ್ದು ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ. ಎ ಮತ್ತು ಬಿ 2 ಸರಿ ಇದೆ ಇಲ್ಲಿ. ಒಂದು ಏರ್ ಬ್ಯಾಡ್ಮಿಂಟನ್ನು, ಇನ್ನೊಂದು ಟ್ರಿಪಲ್ಸ್ ಅಂತ. ಸೊ ಬೋತ್ ಎ ಆ್ಯಂಡ್ ಬಿ ಇಸ್ ದ ರೈಟ್ ಆನ್ಸರು. ಅದು ಎಲ್ಲಿದೆ ಅಂದರೆ ಆಪ್ಷನ್ ಡಿ ಯಲ್ಲಿದೆ. ಹಾಗಾಗಿ ಆಪ್ಷನ್ ಡಿ ಬಂದು ರೈಟ್ ಆನ್ಸರು.
ಸೊ SC ಮತ್ತು ST ಸಮುದಾಯಗಳಿಗೆ ಟ್ಯಾಕ್ಸಿ ವಿತರಿಸುವ ಮೂಲಕ ಚಾಲಕರೇ ಮಾಲೀಕರಾಗಲು ಅವಕಾಶ ಒದಗಿಸುವ ರಾಜ್ಯ ಸರ್ಕಾರದ ಐರಾವತಿ ಯೋಜನೆಯು ಯಾವ ಒಂದು ಇಲಾಖೆ ಯೋಜನೆಯಾಗಿದೆ ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಇವೆಲ್ಲ ಕೇಳ್ತಾರೆ ನಿಮಗೆ. ಸೊ SC ಮತ್ತು ST ಸಮುದಾಯದವರಿಗೆ ಟ್ಯಾಕ್ಸಿ ವಿತರಣೆ ಮಾಡ್ತಕ್ಕಂಥ ಮೂಲಕ ಚಾಲಕರೇ ಮಾಲೀಕರಾಗುವ ಅವಕಾಶ ಒದಗಿಸುವ ರಾಜ್ಯ ಸರ್ಕಾರದ ಒಂದು ಐರಾವತಿ ಯೋಜನೆಯು ಯಾವ ಒಂದು ಇಲಾಖೆ ಯೋಜನೆಯಾಗಿದೆ ಅಂತ. ಸಾರಿಗೆ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಮಾನವ ಸಂಪನ್ಮೂಲ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ. ಸೊ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಬರುತ್ತೆ ಇದು, ಆಯಿತಾ. ಸೊ ನೆಕ್ಸ್ಟು, ಸೊ ಅಕಾರ್ಡಿಂಗ್ ಟು 371A ವಿಧಿಯಡಿ ಯಾವ ಒಂದು ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ಕಲ್ಪಿಸಲಾಗಿದೆ ಅಂತ. 371A ವಿಧಿಯಡಿ ಯಾವ ಸ್ಟೇಟ್ಗೆ ಒಂದು ವಿಶೇಷವಾಗಿ ಒಂದು ಸ್ಪೆಷಲ್ ಅವಕಾಶವನ್ನು ಮಾಡಿಕೊಡಲಾಗಿದೆ ಅಂತ, ಸ್ಥಾನಮಾನವನ್ನು. ಮಣಿಪುರ, ನಾಗಾಲ್ಯಾಂಡು, ಮಿಜೋರಾಂ ಮತ್ತು ತ್ರಿಪುರ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ ಇದೆಯಲ್ಲ, ಮಣಿಪುರ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 69ನೇ ಪ್ರಶ್ನೆಗೆ ಬರೋಣ ಈಗ. ಕ್ವಶನ್ ನಂಬರ್ 69. ಕ್ರೈಸ್ತ ಮಿಷನರಿಗಳನ್ನು ಭಾರತದಲ್ಲಿ ಸ್ಥಾಪಿಸಲು ಅನುವು ಮಾಡಿಕೊಟ್ಟ ಕಾಯ್ದೆ ಯಾವುದು ಅಂತ. ಕ್ರೈಸ್ತ ಮಿಷನರಿಗಳನ್ನು ಭಾರತದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಕಾಯ್ದೆ ಯಾವುದು? 1813ರ ಚಾರ್ಟರ್ ಕಾಯ್ದೆ, 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ, 1833ರ ಚಾರ್ಟರ್ ಕಾಯ್ದೆ ಮತ್ತು 1853ರ ಚಾರ್ಟರ್ ಕಾಯ್ದೆ. ಸೊ 1813ರ ಚಾರ್ಟರ್ ಕಾಯ್ದೆ ಅಂತಿದೆಯಲ್ಲ, ಆಪ್ಷನ್ ಎ. ಈ ಒಂದು ಕಾಯ್ದೆ ಕ್ರೈಸ್ತ ಮಿಷನರಿಗಳನ್ನು ನಮ್ಮ ಇಂಡಿಯಾದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ನೆಕ್ಸ್ಟು 70ನೇ ಪ್ರಶ್ನೆ. ದೆಹಲಿಯ ಕೇಂದ್ರಾಡಳಿತ ಪ್ರದೇಶಕ್ಕೆ ಯಾವ ಒಂದು ತಿದ್ದುಪಡಿ ಅನ್ವಯ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಎಂಬ ವಿಶೇಷ ಸ್ಥಾನಮಾನ ನೀಡಲಾಗಿದೆ ಅಂತ. ದೆಹಲಿಯ ಕೇಂದ್ರಾಡಳಿತ ಪ್ರದೇಶಕ್ಕೆ ಯಾವ ಒಂದು ತಿದ್ದುಪಡಿ ಅನ್ವಯ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಎಂಬ ವಿಶೇಷ ಸ್ಥಾನಮಾನ ನೀಡಲಾಗಿದೆ ಅಂತ. 71ನೇ ತಿದ್ದುಪಡಿ ಕಾಯ್ದೆ 1992, 69ನೇ ತಿದ್ದುಪಡಿ ಕಾಯ್ದೆ 1991, ಸೊ 70ನೇ ತಿದ್ದುಪಡಿ ಕಾಯ್ದೆ 1990, 75ನೇ ತಿದ್ದುಪಡಿ ಕಾಯ್ದೆ 1994. ಸೊ ಆಪ್ಷನ್ ಬಿ ಇದೆಯಲ್ಲ, 69ನೇ ತಿದ್ದುಪಡಿ ಕಾಯ್ದೆ 1991 ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು, ಮೂಲ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ ಅಂತ. ಅಂದರೆ ಮೂಲ ಸಂವಿಧಾನದಲ್ಲಿರ್ತಕ್ಕಂಥ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು ಅಂದರೆ ಅಲ್ಲಿ ಯಾವುದೂ ಇಲ್ಲ ಅಂತ, 0. ಆಪ್ಷನ್ ಡಿ ಇದೆಯಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 72ನೇ ಪ್ರಶ್ನೆ ನೋಡೋಣ ಈಗ. ಸೊ ಕ್ವಶನ್ ನಂಬರ್ 72. 2 ಅಥವಾ ಹೆಚ್ಚು ರಾಜ್ಯಗಳಿಗೆ ಅನ್ವಯವಾಗುವಂತೆ ರಚಿಸುವ ಜಂಟಿ ರಾಜ್ಯ ಲೋಕಸೇವಾ ಆಯೋಗವು 2 ಅಥವಾ ಹೆಚ್ಚು ರಾಜ್ಯಗಳಿಗೆ ಅನ್ವಯಿಸುವಂತೆ ರಚನೆ ಮಾಡ್ತಕ್ಕಂಥ ಜಂಟಿ ರಾಜ್ಯ ಲೋಕಸಭಾ ಆಯೋಗವು ಒಂದು ಸಂವಿಧಾನಿಕ ಅಂಗ, ಶಾಸನಬದ್ಧ ಅಂಗ, ಅರೆ ಸಂವಿಧಾನಿಕ ಅಂಗ ಮತ್ತು ಕಾರ್ಯಾಂಗದ ಅಂಗ ಅಂತ ಇದೆ. ಆಪ್ಷನ್ ಬಿ ಇದೆಯಲ್ಲ, ಶಾಸನಬದ್ಧ ಅಂಗ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 73ನೇದು. ಕೋಮಲ ಹಾಗೂ ಆಶಾ ಇವರಿಬ್ಬರ ಮಾಸಿಕ ಆದಾಯವು 4:3 ಅನುಪಾತದಲ್ಲಿದೆ. ಅವರ ಮಾಸಿಕ ವೆಚ್ಚವು 3:2 ಅನುಪಾತದಲ್ಲಿದೆ. ಇವರಿಬ್ಬರು ಪ್ರತಿ ತಿಂಗಳು Rs. 600 ಉಳಿಸುತ್ತಾರೆ. ಇವರಿಬ್ಬರ ಒಟ್ಟಾರೆ ಮಾಸಿಕ ಆದಾಯ ಎಷ್ಟು ಅಂತ ಇದೆ. ಸೊ ಸ್ಕ್ರೀನ್ ಶಾಟ್ ಮಾಡ್ಕೊಂಡು ಲೆಕ್ಕ ನೀವೇ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ನಾನು ಉತ್ತರವನ್ನು ಮಾತ್ರ ಹೇಳ್ತೀನಿ ನಾನು. ಸೊ 800, 8400, 5600, 4200, 2800 ಅಂತ ಇದೆ. ಆಪ್ಷನ್ ಸಿ ಇದೆಯಲ್ಲ, 4200 ಅದು ರೈಟ್ ಆನ್ಸರ್ ಆಗುತ್ತೆ ಇದಕ್ಕೆ. ನೆಕ್ಸ್ಟ್ 74ನೇದು. ನಾವು ಉಸಿರಾಡುವ ಗಾಳಿಯಲ್ಲಿರುವ ಆಮ್ಲಜನಕದ ಅಂದಾಜು ಪ್ರಮಾಣ ಎಷ್ಟು ಅಂತ. ಅಂದರೆ ನಾವು ಏನು ಉಸಿರಾಡಲಿಕ್ಕೆ ಆಕ್ಸಿಜನನ್ನು ಯೂಸ್ ಮಾಡ್ತೀವಿ ಅದರ ಒಂದು ಅಪ್ರಾಕ್ಸಿಮೇಟ್ ಪ್ರಮಾಣ ಎಷ್ಟಿರುತ್ತೆ ಅಂತ. ಸೊ 1%, 20%, 60%, 80%. ಆಪ್ಷನ್ ಬಿ ಇದೆಯಲ್ಲ, 20% ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 75 ನೋಡಿ ಈಗ. ವೇದಗಳ ಕಾಲದಲ್ಲಿ ಈ ಕೆಳಗಿನ ಯಾವುದು ಪ್ರಜಾಪ್ರತಿನಿಧಿ ಸಭೆಯಾಗಿರಲಿಲ್ಲ? ಇದು ಗೊತ್ತಾಗ್ಬಿಡುತ್ತೆ ನಿಮಗೆ. ವೇದಗಳ ಕಾಲದಲ್ಲಿ ಈ ಕೆಳಗಿನ ಯಾವುದು ಪ್ರಜಾಪ್ರತಿನಿಧಿ ಸಭೆಯಾಗಿಲ್ಲ ಅಂತ. ಅವೆಲ್ಲ ವೇದಗಳ ಕಾಲದಲ್ಲಿ ನಾವು ನೋಡ್ತಾ ಇದ್ದಂಥ ಪ್ರಜಾಪ್ರತಿನಿಧಿ ಸಭೆಗಳು ಅಂತ 3 ಇದ್ದಿದ್ದು ಅಲ್ವಾ. ಸಭಾ, ಸಮಿತಿ ಮತ್ತು ವಿಧಾತ ಅಂತ. ಪರಿಷತ್ ಇರಲಿಲ್ಲ ಅಲ್ಲಿ, ಆಯಿತಾ. ಸಭಾ, ಸಮಿತಿ, ವಿಧಾತ ಇವು 3 ಇದ್ದಿದ್ದು. ಹಾಗಾಗಿ ಪರಿಷತ್ ಇದೆಯಲ್ಲ ಅದಿರಲಿಲ್ಲ. ಹಾಗಾಗಿ ಎ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಆಳ್ವರು ಮತ್ತು ನಯರಾಯರು ಅಂತ. ಆಳ್ವರು ಮತ್ತು ನಯನಾರರು ಸೊ ಏನಾಗಿದ್ರು ಅಂತ, ಅವರು ತಮಿಳುನಾಡಿನ ಅರಸರಾಗಿದ್ದರು, ವೈಷ್ಣವ ಮತ್ತು ಶೈವ ಕವಿಗಳಾಗಿದ್ದರು, ಚೋಳ ರಾಜವಂಶದ ದೊರೆಗಳಾಗಿದ್ದರು, ಸಂಗಮ ಕಾಲದ ಮಂಡಳಿಗಳಾಗಿದ್ದವು ಅಂತ ಇದೆ. ಸೊ ಆಳ್ವರು ಮತ್ತು ನಯನಾರರು ವೈಷ್ಣವ ಮತ್ತು ಶೈವ ಕವಿಗಳಾಗಿದ್ದರು. ಆಪ್ಷನ್ ಬಿ ಇದೆಯಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 77 ನೋಡೋಣ ಈಗ. ಕ್ವಶನ್ ನಂಬರ್ 77 ಈಗ. ವಿಶೇಷ ಆರ್ಥಿಕ ವಲಯ ಕಾಯ್ದೆಯನ್ನು ಈ ವರ್ಷ ಜಾರಿಗೆ ತರಲಾಗಿದೆ ಅಂತ. ವಿಶೇಷ ಆರ್ಥಿಕ ಒಂದು ವಲಯ ಕಾಯ್ದೆಯನ್ನು ಈ ವರ್ಷ ಜಾರಿಗೆ ತರಲಾಗಿದೆ. ಈ ವರ್ಷ ಅಂದರೆ ಇಸ್ ಫ್ಯೂ ಇಯರ್ಸ್ ಬ್ಯಾಕ್ ಅಂತ ಈ ಬುಕ್ ಪ್ರಿಂಟ್ ಆಗಿದ್ದು. ಸೊ 1991, 2000, 2005 ಮತ್ತು 2007 ಅಂತಿದೆ. ಸೊ 2005ರಲ್ಲಿ ಜಾರಿಗೆ ತಂದಿದ್ದೀವಿ. ವಿಶೇಷ ಆರ್ಥಿಕ ವಲಯ ಕಾಯ್ದೆಯನ್ನು ಈ ವರ್ಷ ಜಾರಿಗೆ ತರಲಾಯಿತು ಅಂತ. ಸೊ ವ್ಯಕ್ತಿ ಸ್ವಾತಂತ್ರ್ಯದ ಬಹುದೊಡ್ಡ ಚಿಹ್ನೆ ಅಂತ. 78ನೇದು. ವ್ಯಕ್ತಿ ಸ್ವಾತಂತ್ರ್ಯದ ಬಹುದೊಡ್ಡ ಚಿಹ್ನೆ ಯಾವುದು? ಕೋವಾರೆಂಟು, ಸರ್ಶಿಯೋರರಿ, ಆಜ್ಞಾಪತ್ರ ಮತ್ತು ABS ಕಾರ್ಪಸ್ ಅಂತ. ಸೊ ಒಬ್ಬ ವ್ಯಕ್ತಿ ಸ್ವಾತಂತ್ರ್ಯದ ಬಹುದೊಡ್ಡ ಚಿಹ್ನೆ ಯಾವುದಪ್ಪ ಅಂದರೆ ಆಪ್ಷನ್ ಡಿ ಇದೆಯಲ್ಲ, ABS ಕಾರ್ಪಸ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 79. ಭಾರತದಲ್ಲಿ ಸ್ವದೇಶಿ ಚಳುವಳಿ ಆರಂಭಗೊಂಡಿದ್ದು. ಬಂಗಾಳದ ವಿಭಜನೆ ವಿರುದ್ಧದ ಚಳುವಳಿ, ರೌಲತ್ ಕಾಯ್ದೆ ವಿರುದ್ಧದ ಪ್ರತಿಭಟನೆ, ಗಾಂಧೀಜಿಯವರ ಚಂಪಾರಣೆ ಸತ್ಯಾಗ್ರಹ, 1919-22ರ ಮೊದಲ ಅಸಹಕಾರ ಚಳುವಳಿ ಅಂತ ಇದೆ. 79. ಭಾರತದಲ್ಲಿ ಸ್ವದೇಶಿ ಚಳುವಳಿ ಆರಂಭಗೊಂಡಿದ್ದು ಯಾವಾಗಂತ? ಬಂಗಾಳದ ವಿಭಜನೆ ವಿರುದ್ಧದ ಚಳುವಳಿ ಅಂತಿದೆಯಲ್ಲ, ಆಪ್ಷನ್ ಎ ಅದು ರೈಟ್ ಆನ್ಸರ್ ಆಗುತ್ತೆ.
ಸೊ ನೆಕ್ಸ್ಟು ಕ್ವಶನ್ ನಂಬರ್ 80 ಇದೆ. ಕ್ವಶನ್ ನಂಬರ್ 80, ವಿಶ್ವಸಂಸ್ಥೆಯಲ್ಲಿ ಮಕ್ಕಳ ವಿಷಯವಾಗಿರ್ತಕ್ಕಂಥ ನಿಯೋಗ ಯಾವುದು ಅಂತ. ವಿಶ್ವಸಂಸ್ಥೆಯಲ್ಲಿ ಮಕ್ಕಳ ವಿಷಯವಾಗಿರ್ತಕ್ಕಂಥ ನಿಯೋಗ ಯಾವುದು ಅಂತ. ಸೊ UNFPA, ಯುನೆಸ್ಕೋ, ಯುನಿಸೆಫ್ ಮತ್ತು UNDP ಅಂತ ಇದೆ. ಸೊ ಮಕ್ಕಳ ವಿಷಯವಾಗಿರ್ತಕ್ಕಂಥ ನಿಯೋಗ ಯಾವುದಪ್ಪ ಅಂದರೆ ವಿಶ್ವಸಂಸ್ಥೆಯಲ್ಲಿ, ದಟ್ ಈಸ್ ಯುನಿಸೆಫ್. ಅದು ಆಪ್ಷನ್ ಸಿ ರೈಟ್ ಆನ್ಸರು. 81 ಈಗ ಕಾನೂನಿನ ಮುಂದೆ ಸಮಾನರು ಎಂಬ ಕಲ್ಪನೆಯ ನಡಾವಳಿ ಮುಂದಿಟ್ಟವರು ಯಾರು ಅಂತ. ಸೊ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತಕ್ಕಂಥ ಒಂದು ಕಲ್ಪನೆಯನ್ನು, ಅದರ ಒಂದು ನಡಾವಳಿಯನ್ನು ಮುಂದಿಟ್ಟವ್ರು ಯಾರು ಅಂತ. ಫಸ್ಟು ಸ್ವರಾಜ್ ಬಿಲ್, ಸೈಮನ್ ಆಯೋಗ, ಕ್ಯಾಬಿನೆಟ್ ಮಿಷನ್ ಮತ್ತು ಯಾವುದೂ ಅಲ್ಲ ಅಂತ. ಸ್ವರಾಜ್ ಬಿಲ್ಲಲ್ಲಿ ಅದನ್ನು ನೋಡೋದು ನಾವು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತಕ್ಕಂಥ ಒಂದು ನಡಾವಳಿಯನ್ನು ಮುಂದಿಟ್ಟವರು ಯಾರು ಅಂದರೆ ಅದು ಸ್ವರಾಜ್ ಬಿಲ್ ಅವರು. ನೆಕ್ಸ್ಟು 82, ಭಾರತದಲ್ಲಿ ಕ್ರಿಪ್ಸ್ ಮಿಷನ್ ಯಾರ ಅವಧಿಯಲ್ಲಿ ಭೇಟಿ ನೀಡಿತು ಅಂತ. ಭಾರತದಲ್ಲಿ ಕ್ರಿಪ್ಸ್ ಮಿಷನ್ನು ಯಾರ ಅವಧಿಯಲ್ಲಿ ಭೇಟಿ ನೀಡಿತು ಅಂತ. ಲಾರ್ಡ್ ವೆಲ್ಲಿಂಗ್ಟನ್ನು, ಲಾರ್ಡ್ ಲಿನ್ ಲಿತ್ಗೋ, ಲಾರ್ಡ್ ವಿವಿಲ್, ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಇದೆ. ಸೊ ಲಾರ್ಡ್ ಲಿನ್ ಲಿತ್ಗೋ ಅಂತ ಇದೆಯಲ್ಲ, ಆಪ್ಷನ್ ಬಿ ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 83ನೇ ಪ್ರಶ್ನೆ ಬರೋಣ ಈಗ. ಸೊ ಕ್ವಶನ್ ನಂಬರ್ 83, ಧರ್ಮಸ್ಥಳದ ಮೂಲದೈವ ಯಾವುದು ಅಂತ. ನೋಡಿ, ಧರ್ಮಸ್ಥಳಕ್ಕೂ ಒಂದು ಮೂಲದೈವ ಇದೆ. ಈಗ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಂತ ಇವಾಗ ಹೇಳುವಂಥದ್ದು, ಅದರ ಮೂಲದೈವ ಯಾವುದಪ್ಪ ಅಂದರೆ ಮಂಜುನಾಥ, ಧೂಮಾಪತಿ, ಕೋಟೆ ಚೆನ್ನಯ್ಯ ಮತ್ತು ಅಣ್ಣಪ್ಪ ಅಂತ. ಅದರ ಮೂಲದೈವ ಯಾವುದಪ್ಪ ಅಂದರೆ ಅಣ್ಣಪ್ಪ. ಆಯಿತಾ. ಅನುಚ್ಛೇದ 30 ಅಡಿಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ನೀಡುವುದು ಅಂತ. ಅನುಚ್ಛೇದ 30 ಅಡಿಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶವನ್ನು ನೀಡಿರುವುದು ಭಾಷಾ ಅಲ್ಪಸಂಖ್ಯಾತರಿಗೆ, ಧಾರ್ಮಿಕ ಅಲ್ಪಸಂಖ್ಯಾತರಿಗೆ, ನಾಗರಿಕರಿಗೆ, ಭಾಷಾ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಅಂತ. ಆಪ್ಷನ್ ಡಿ ಇದೆಯಲ್ಲ ಅದು ರೈಟ್ ಆನ್ಸರ್. ನೆಕ್ಸ್ಟ್ 85, ಒಬ್ಬ ಆರೋಪಿಗೆ ಆತನ ಬಂಧನದ ಕಾರಣ ತಿಳಿಸುವುದು ಅಂತ. ಯಾವುದೇ ಒಬ್ಬ ಆರೋಪಿಗೆ ಆತನ ಯಾಕೆ ನೀವು ಅರೆಸ್ಟ್ ಮಾಡಿದಿರಾ, ಯಾಕೆ ಬಂಧಿಸ್ತೀರಾ ಅಂತಕ್ಕಂಥ ರೀಸನ್ಸನ್ನು ಅವ್ರು ಹೇಳಬೇಕಾಗತ್ತೆ. ಅದು ಏನು, ಅದು ನಿರ್ದೇಶಿತ, ಶಾಸನಬದ್ಧ, ವಿವೇಚನೆಗೆ ಒಳಪಟ್ಟಿದ್ದು ಮತ್ತು ಯಾವುದಲ್ಲ ಅಂತ. ಅದೊಂದು ಶಾಸನಬದ್ಧ, ಅದು ಶಾಸನಬದ್ಧವಾಗಿ ಅದನ್ನು ಹೇಳಲೇಬೇಕಾಗುತ್ತೆ ಯಾವ ಕಾರಣಕ್ಕೋಸ್ಕರ ಆತನನ್ನು ಬಂಧಿಸಲಾಗಿದೆ ಅಂತ. ಆಪ್ಷನ್ ಬಿ ರೈಟ್ ಆನ್ಸರು. ನೆಕ್ಸ್ಟು 86ನೇದು, ದೇಶೀಯ ಭಾಷಾ ಪತ್ರಿಕಾ ಅಧಿನಿಯಮವನ್ನು ಯಾವಾಗ ಆಚರಣೆ ತರಲಾಯಿತು ಅಂತ. ದೇಶೀಯ ಭಾಷೆ ಪತ್ರಿಕಾ ಅಧಿನಿಯಮವನ್ನು ಯಾವಾಗ ಆಚರಣೆಗೆ ತರಲಾಗಿತ್ತು. 1876, 1878, 1872 ಮತ್ತು 1864 ಅಂತ ಇದೆ. ಆಪ್ಷನ್ ಬಿ ಇದೆಯಲ್ಲ 1878 ಇಟ್ಸ್ ರೈಟ್ ಆನ್ಸರ್. 87, ಭಾರತದ ಮೊದಲ 3D ಸ್ಮಾರ್ಟ್ ಟ್ರಾಫಿಕ್ ಸಿಗ್ನಲ್ ಇಂಟಲೈಟ್ಸ್ ಯಾವ ನಗರದಲ್ಲಿ ಪ್ರಾರಂಭವಾಗಿದೆ ಅಂತ. ಭಾರತದ ಮೊದಲ 3D ಸ್ಮಾರ್ಟ್ ಟ್ರಾಫಿಕ್ ಸಿಗ್ನಲ್ ಇಂಟಲೈಟ್ಸ್ ಯಾವ ನಗರದಲ್ಲಿ ಆರಂಭವಾಗಿದೆ. ಸೊ ಮುಂಬಯಿ, ಗಾಂಧಿನಗರ, ಮೊಹಾಲಿ ಮತ್ತು ದೆಹಲಿ ಅಂತ ಇದೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರು, ಮೊಹಾಲಿಯಲ್ಲಿ. ನೆಕ್ಸ್ಟ್ 88ನೇದು, ಎತ್ನೋಲೋಗ್ ಪ್ರಕಾರ ವಿಶ್ವದಲ್ಲೇ ಅತಿ ಹೆಚ್ಚು ಜೀವಂತ ಸ್ಥಳೀಯ ಭಾಷೆಯನ್ನು ಹೊಂದಿರತಕ್ಕಂಥ ದೇಶ ಯಾವುದು ಅಂತ. ವಿಶ್ವದಲ್ಲೇ ಅತಿ ಹೆಚ್ಚು ಜೀವಂತ ಸ್ಥಳೀಯ ಭಾಷೆಯನ್ನು ಹೊಂದಿರತಕ್ಕಂಥ ದೇಶ ಯಾವುದು ಅಂತ. ಕಾಂಗೋ, ನೈಜರು, ಪಪುವಾ ನ್ಯೂಗಿನಿ ಮತ್ತು ಅರ್ಜೆಂಟೈನಾ ಅಂತ ಇದೆ. ಆಪ್ಷನ್ ಸಿ ಇದೆಯಲ್ಲ ಇಲ್ಲಿ ಪಪುವಾ ನ್ಯೂಗಿನಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 89 ನೋಡೋಣ ಈಗ. ಪ್ರಶ್ನೆ ಸಂಖ್ಯೆ 89, ವಾಣಿಜ್ಯ ಬ್ಯಾಂಕುಗಳು ನೀಡುವ ಬಡ್ಡಿ ದರವನ್ನು ನಿರ್ಧರಿಸುವ ಸಂಗತಿ ಯಾವುದು ಅಂತ. ವಾಣಿಜ್ಯ ಬ್ಯಾಂಕುಗಳನ್ನು ನೀಡತಕ್ಕಂಥ ಬಡ್ಡಿ ದರವನ್ನು ನಿರ್ಧರಿಸುವ ಸಂಗತಿ ಯಾವುದು. ನಗದು ಮೀಸಲು ಅನುಪಾತ ಅಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ, ಶಾಸನಬದ್ಧ ದ್ರವತ್ವ ಪ್ರಮಾಣ ಸ್ಟ್ಯಾಷನರಿ ಲಿಕ್ವಿಡರಿ ರೇಷಿಯೋ, ಬ್ಯಾಂಕು ದರ ಬ್ಯಾಂಕ್ ರೇಟ್ ಮೇಲಿನ ಎಲ್ಲವೂ ಅಂತ ಇದೆ. ಸೊ ಇಲ್ಲಿ ವಾಣಿಜ್ಯ ಬ್ಯಾಂಕುಗಳು ನೀಡ್ತಕ್ಕಂಥ ಬಡ್ಡಿ ದರವನ್ನು ನಿರ್ಧರಿಸ್ತಕ್ಕಂಥ ಸಂಗತಿ ಯಾವುದಪ್ಪ ಅಂದರೆ ದಟ್ ಈಸ್ ಬ್ಯಾಂಕು ದರ. ಸೊ ಬ್ಯಾಂಕ್ ರೇಟ್ ಅಂತ ಹೇಳ್ತಾರೆ ಅದನ್ನು, ಅದು ಇಲ್ಲಿ ಈ ಬಡ್ಡಿ ದರವನ್ನು ನಿರ್ಧಾರ ಮಾಡುತ್ತೆ ಅಂತ. ಅಂದರೆ ಕಮರ್ಷಿಯಲ್ ಬ್ಯಾಂಕ್ಗಳ ಮೇಲೆ ಆಗ್ತಕ್ಕಂಥ ಬಡ್ಡಿ ದರವನ್ನು ಅದು ಇಲ್ಲಿ ಡಿಸೈಡ್ ಮಾಡುತ್ತೆ ಅಂತ. ಯಾವುದು ಬ್ಯಾಂಕ್ ರೇಟು. 90ನೇದು, ಜೈವಿಕ ಇಂಧನಗಳ ರಾಷ್ಟ್ರೀಯ ನೀತಿಯನ್ನು ಜಾರಿಗೆ ತಂದಂಥ ಮೊದಲ ರಾಜ್ಯ ಯಾವುದು ಅಂತ. ಜೈವಿಕ ಇಂಧನಗಳ ರಾಷ್ಟ್ರೀಯ ನೀತಿಯನ್ನು ಜಾರಿಗೆ ತಂದಂಥ ಮೊದಲ ರಾಜ್ಯ ಉತ್ತರಾಖಂಡು, ರಾಜಸ್ಥಾನ, ಹಿಮಾಚಲ ಪ್ರದೇಶ ಮತ್ತು ಛತ್ತೀಸ್ಗಢ ಅಂತಿದೆ. ಆಪ್ಷನ್ ಬಿ ಇದೆಯಲ್ಲ ರಾಜಸ್ಥಾನ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 91ನೇದು, ವಿಶ್ವದ ಮೊದಲ ಋಣಾತ್ಮಕ ಬಡ್ಡಿ ದರದ ಅಡಮಾನವನ್ನು ಪ್ರಾರಂಭ ಮಾಡಿದಂಥ ಜೈಸ್ಕೆ ಬ್ಯಾಂಕ್ ಯಾವ ದೇಶದ್ದು ಅಂತ. ವಿಶ್ವದ ಮೊದಲ ಋಣಾತ್ಮಕ ಬಡ್ಡಿ ದರದ ಅಡಮಾನವನ್ನು ಆರಂಭ ಮಾಡಿದಂಥ ಜೈಸ್ಕೆ ಬ್ಯಾಂಕ್ ಯಾವ ದೇಶದ್ದು ಅಂತ. ಇಲ್ಲಿ ಡೆನ್ಮಾರ್ಕು, ಇಟಲಿ, ಸ್ಪೇನು ಮತ್ತು ಫ್ರಾನ್ಸ್ ಅಂತ ಇದೆ. ಸೊ ಆಪ್ಷನ್ ಎ ಇದೆಯಲ್ಲ ಡೆನ್ಮಾರ್ಕು, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 92ನೇ ನೋಡಿಗೆ ಕ್ವಶನ್ ನಂಬರ್ 92 ಅಲ್ಲಿ, ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಅನ್ಸೂಪ ಸರೋವರ ಇರ್ತಕ್ಕಂಥ ರಾಜ್ಯ ಯಾವುದು ಅಂತ. ಅನ್ಸೂಪ ಸರೋವರ ಯಾವ ಸ್ಟೇಟಲ್ಲಿದೆ ಅದು. ಒರಿಸ್ಸಾ, ಮೇಘಾಲಯ, ಆಂಧ್ರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ. ಅದು ರೈಟ್ ಆನ್ಸರ್ ಆಪ್ಷನ್ ಎ ಇದೆಯಲ್ಲ ಒರಿಸ್ಸಾ, ಅದು ಸರಿಯಾದಂಥ ಉತ್ತರ ಆಗುತ್ತೆ. 93ನೇದು, ಸುಪಾರ್ಕೋ ಯಾವ ದೇಶದ ಅಧಿಕೃತ ಬಾಹ್ಯಾಕಾಶ ಸಂಸ್ಥೆ ಅಂತ. ಸುಪಾರ್ಕೋ ಅಂತಕ್ಕಂಥದ್ದು ಯಾವ ದೇಶದ ಒಂದು ಅಧಿಕೃತವಾದ ಬಾಹ್ಯಾಕಾಶ ಸಂಸ್ಥೆ. ಇಸ್ರೇಲು, ಜರ್ಮನಿ, ಪಾಕಿಸ್ತಾನ ಮತ್ತು ಡೆಲ್ಲಿ ಅಂತ ಇದೆ. ಸೊ 93ನೇದಕ್ಕೆ ದಟ್ ಈಸ್ ಆಪ್ಷನ್ ಸಿ ಇದೆಯಲ್ಲ ಪಾಕಿಸ್ತಾನ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 94, A=3, B=4, C=5, D=6 ಎಂದು ಬರೆಯುತ್ತಾ ಹೋದರೆ ಸಂಖ್ಯೆಗಳಾದಂಥ 22, 7, 3, 5, 10, 7 ಮತ್ತು 20 ಇದು ಏನನ್ನು ಹೇಳುತ್ತೆ ಅಂತ. ದಟ್ ಈಸ್ ಆಪ್ಷನ್ ಸಿ ಇದೆಯಲ್ಲ ಟೀಚರ್ ಅಂತ. ಸೊ ಆ ಸಂಖ್ಯೆಗಳು ಟೀಚರ್ ಅಂತಕ್ಕಂಥ ಒಂದು ನೇಮನ್ನು ಸೊ ಹೇಳುತ್ತೆ. ಆಯಿತಾ.
ಸೊ ದಯಮಾಡಿ ಇದನ್ನು ನೀವು ಲೆಕ್ಕಗಳನ್ನು ನೀವೇ ಮಾಡ್ಕೊಳ್ಬೇಕಾಗುತ್ತೆ. ಇದು ಯಾಕೆ ಬಂತು, ಏನಕ್ಕೆ ಬಂತು, ಇದು ಸರಿಯಾದಂಥ ಉತ್ತರ ಹೇಗೆ ಬಂತು ಅಂತ, ಇವೆಲ್ಲ MCQ ನಾನು ಹೇಳ್ತಾ ಇರುವಂಥದ್ದು. ಹಾಗಾಗಿ ಇದನ್ನು ನೀವು ಮಾಡ್ಕೊಳ್ಬೇಕು ಈ ರೀತಿಯ ಒಂದು ಲೆಕ್ಕವನ್ನು. ಸೊ 95ನೇ ಪ್ರಶ್ನೆ ಬರೋಣ ಈಗ. ಸೊ 100 ಪ್ರಶ್ನೆಗೆ ಹತ್ರ ಇದ್ದೀವಿ ಈಗ ನಾವು. ಸೊ ಮತ್ತೊಂದು ಬೌದ್ಧಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು. ಸೀಮಾಳು ರು 16,000ವನ್ನು 2 ವರ್ಷಗಳ ಕಾಲ ಚಕ್ರಬಡ್ಡಿಯಂತೆ ಠೇವಣಿ ಇಟ್ಟು ರು 17,640 ಮೊತ್ತವಾಗಿ ಪಡೆಯುತ್ತಾಳೆ. ಹಾಗಾದರೆ ಬಡ್ಡಿಯ ದರ ಎಷ್ಟು ಅಂತ? 8%, 5%, 4% ಯಾವುದೂ ಅಲ್ಲ ಅಂತಿದೆ. ಸೊ ಆಪ್ಷನ್ ಬಿ ಇದೆಯಲ್ಲ 5%, ಅದು ರೈಟ್ ಆನ್ಸರು. 96ನೇದು. ಎ ಮತ್ತು ಬಿ ಸೇರಿ ಒಂದು ಕೆಲಸವನ್ನು 6 ದಿನಗಳಲ್ಲಿ ಮುಗಿಸುವವರು. ಬಿ ಒಬ್ಬನೇ ಆ ಕೆಲಸವನ್ನು 8 ದಿನಗಳಲ್ಲಿ ಮುಗಿಸುವನು. ಒಂದು ವೇಳೆ ಬಿ ಕೇವಲ 5 ದಿನಗಳಲ್ಲಿ ಕೆಲಸ ಮಾಡಿದರೆ ಎ ಒಬ್ಬನೇ ಉಳಿದ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸುತ್ತಾನೆ ಅಂತ. ಸೊ 9 ದಿನ, 8 ದಿನ, 6 ದಿನ, 12 ದಿನ ಅಂತಿದೆ. ಸೊ ಎ ಒಬ್ಬನೇ ಉಳಿದ ಕೆಲಸವನ್ನು 9 ದಿನಗಳಲ್ಲಿ ಆತ ಮುಗಿಸ್ತಾನೆ. ನೆಕ್ಸ್ಟು 97ನೇ ಪ್ರಶ್ನೆ ಬರೋಣ ಈಗ. ಕ್ವಶನ್ ನಂಬರ್ 97ನಲ್ಲಿ, ನನ್ನ ಸ್ನೇಹಿತ ಜನವರಿ 15ರಂದು ಜನಿಸ್ತಾನೆ. ನಾನು ಅವನಿಗಿಂತ 28 ದಿನ ಚಿಕ್ಕವನಾಗಿದ್ದೇನೆ. ಆ ವರ್ಷ ಗಣರಾಜ್ಯೋತ್ಸವ ಗುರುವಾರ ಆದರೆ ನಾನು ಹುಟ್ಟಿದ ದಿನ ಯಾವುದು ಅಂತ. ಸೊ ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ ಅಂತಿದೆ. ಸೊ ಆಪ್ಷನ್ ಬಿ ಇದೆಯಲ್ಲ ಭಾನುವಾರ, ಅದು ರೈಟ್ ಆನ್ಸರ್ ಆಗುತ್ತೆ. 98ನೇದು. 130 ಮೀಟರ್ ಮತ್ತು 80 ಮೀಟರ್ ಉದ್ದ ಇರತಕ್ಕಂಥ 2 ರೈಲುಗಳು ಗಂಟೆಗೆ 85 ಕಿಲೋಮೀಟರ್ ಮತ್ತು 33 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತವೆ. ಹಾಗಾದರೆ ಅವುಗಳು ಒಂದಾನೊಂದು ದಾಟಲು ಬೇಕಾದಂಥ ಸಮಯ ಎಷ್ಟು ಅಂತ. 8 ಸೆಕೆಂಡು, 7 ಸೆಕೆಂಡು, 6 ಸೆಕೆಂಡು ಮತ್ತು 10 ಸೆಕೆಂಡು ಅಂತಿದೆ. ಆಪ್ಷನ್ ಬಿ ಇದೆಯಲ್ಲ 7 ಸೆಕೆಂಡು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 99ನೇ ಕ್ವಶನ್ ನಂಬರ್ 99. ಗೀತ ನೈಋತ್ಯ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾಳೆ. ಅವಳು 90 ಡಿಗ್ರಿಗೆ ತನ್ನ ಬಲಕ್ಕೆ ತಿರುಗಿ 1 ಕಿಲೋಮೀಟರ್ ನಡೆಯುತ್ತಾಳೆ ಮತ್ತು ಅವಳು ಎಡಕ್ಕೆ 45 ಡಿಗ್ರಿ ತಿರುಗಿ 1 ಕಿಲೋಮೀಟರ್ ನಡೆಯುತ್ತಾಳೆ. ಹಾಗಾದರೆ ಆಕೆ ಈಗ ಯಾವ ದಿಕ್ಕಿಗೆ ತಿರುಗಿದ್ದಾಳೆ ಅಂತ ಹೇಳಬೇಕು. ನೈಋತ್ಯ, ಈಶಾನ್ಯ, ಪಶ್ಚಿಮ ಮತ್ತು ವಾಯುವ್ಯ ಅಂತಿದೆ. ಸೊ ಅವಳು ಪಶ್ಚಿಮ ದಿಕ್ಕಿಗೆ ತಿರುಗಿರುವಂಥದ್ದು. ಸೊ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 7ರ ಒಂದು ಕಡೆಯ ಪ್ರಶ್ನೆ ಇದು ಈ ವಿಡಿಯೋ ಸೆಷನ್ದು. ಇತ್ತೀಚೆಗೆ 27 ವರ್ಷಗಳ ನಂತರ ಯಾವ ದೇಶದಲ್ಲಿ ಪೋಲಿಯೋ ಪ್ರಕರಣ ದಾಖಲಾಗಿದೆ ಅಂತ. ಇತ್ತೀಚೆಗೆ 27 ವರ್ಷಗಳ ನಂತರ ಯಾವ ದೇಶದಲ್ಲಿ ಪೋಲಿಯೋ ಪ್ರಕರಣ ದಾಖಲಾಗಿದೆ ಅಂತ. ಭಾರತ, ಸಿಂಗಾಪುರ, ಮಲೇಷಿಯಾ ಮತ್ತು ಇಂಡೋನೇಷ್ಯಾ. ಸೊ ಇಲ್ಲಿ ಪೋಲಿಯೋ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಅಂದರೆ ಯಾವ ದೇಶ ಅಂದರೆ ಅದು ಮಲೇಷಿಯಾ ಇಸ್ ದ ರೈಟ್ ಆನ್ಸರು. ಸೊ ಇದಿಷ್ಟು 7ನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಭಾಳ ಬಹುನಿರೀಕ್ಷಿತವಾದಂಥ ಪ್ರಶ್ನೋತ್ತರಗಳ ಒಂದು ವಿಡಿಯೋ ಸರಣಿಯನ್ನು ನಾವು ಇಲ್ಲಿ ಚರ್ಚೆ ಮಾಡ್ಕೊಂಡ್ವಿ. ಕೆಲವೊಂದು ಪ್ರಶ್ನೆಗಳಿಗೆ ಕೆಲವೊಂದನ್ನು ಸರಿಯಾದ MCQವನ್ನು ನಾವು ತಿಳ್ಕೊಂಡ್ವಿ ಇಲ್ಲಿ. ಸೊ ಮುಂದಿನ ಮತ್ತೊಂದು ವಿಡಿಯೋ ಸೆಷನ್ ಅಥವಾ ಮಾದರಿ ಪ್ರಶ್ನೆ ಪತ್ರಿಕೆಯ 100 ಪ್ರಶ್ನೆಗಳ MCQ ಪ್ರಶ್ನೋತ್ತರಗಳ ಸರಣಿಯಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಇದುವರೆಗೂ ನೋಡಿದಂಥ ನೀವೆಲ್ಲ ದಯಮಾಡಿ ಎಲ್ಲರಿಗೂ ತಪ್ಪದೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಅಲ್ಲೂ ಕೂಡ TETಗೆ ಸಂಬಂಧಪಟ್ಟಂಥ ಈಗಾಗಲೇ ಒಂದು 15ರಿಂದ 20 ವಿಡಿಯೋಗಳು ಅಲ್ಲೂ ನಿಮಗೆ ಅಪ್ಲೋಡ್ ಆಗಿದೆ. ನೀವು ಅಲ್ಲೂ ವಾಚ್ ಮಾಡ್ಬೋದು. ಸೊ ನಮಸ್ಕಾರ ಆ್ಯಂಡ್ ವಿಲ್ ಬಿ ಬ್ಯಾಕ್ ಅಗೇನ್.